सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् हरिः ॐ नमः परस्मै पुरुषाय भूयसे सदुद्भवस्थान निरोधलीलया गृहीतशक्तित्रितयाय देहिनामन्तर्ध्रुवायानुपलभ्यवर्त्मने भूयो नमः सद्वृजिनच्छिदे सतामसम्भवायाखिलसत्त्वमूर्तये पुंसां पुनः पारमहंस्य आश्रमे व्यवस्थितानाम् अनुमृग्यदाशुषे वेदव्यासगुणावास विद्याधीश सतां वश मां निराशङ्गतक्लेशं कुर्वनाशं हरे निशम् विद्वदाद्यः समध्वोऽद्य प्रोद्यत्प्रद्योतनद्युः हृद्यो नवद्यो बुद्धिं मे दद्याक्षुद्धप्रसिद्धिमान् यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि स्वस्तिस्तु सतामशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्मादिनिखिलपुरुषार्थसाधनीभूते श्रीमद्भागवते महापुराणे अद्य कथाप्रारम्भः। हरिः ओम्। ಶ್ರೀಮದ್ಭಾಗವತ ಇದು ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತ ಕೃಷ್ಣನೇ ಒಂದು ರೂಪದಿಂದ ಭಾಗವತವಾಗಿ ನೆಲೆಸಿದ್ದಾನೆ ಅಂತ. ಕಲಿಯುಗದಲ್ಲಿ ದೇವರ ಅವತಾರ ಇಲ್ಲ ಅಂದರೆ ಭಾಗವತವೇ ಇದೆ, ಭಗವಂತನ ಒಂದು ರೂಪ ಅದು ಅಂತ. ಅಂತಹ ವಿಶಿಷ್ಟವಾದ ಸನ್ನಿಧಾನ ಶ್ರೀಮದ್ ಭಾಗವತ, ಕೃಷ್ಣನ ಸನ್ನಿಧಾನ. ಇದರ ಮಹಿಮೆಯನ್ನು ಪದ್ಮಪುರಾಣದಲ್ಲಿ ವೇದವ್ಯಾಸರೇ ತಿಳಿಸ್ತಾರೆ. ವೇದವ್ಯಾಸರೇ ಭಾಗವತದ ರಚನೆಯನ್ನು ಮಾಡಿದ್ದಾರೆ. ಇದರ ಮಹಿಮೆಯನ್ನು ಇನ್ನೊಂದು ಪುರಾಣದಲ್ಲಿ ತಿಳಿಸ್ತಾರೆ. ಇನ್ನೊಂದು ಪುರಾಣದಲ್ಲಿ ತಿಳಿಸಿದಾಗ ಇದರ ಮಹತ್ವ ಏನು ಅಂತ ಹೆಚ್ಚು ನಮಗೆ ಗೊತ್ತಾಗುತ್ತೆ. ಅದರ ಬಗ್ಗೆನೇ ಹೇಳುವಾಗ ಅದರ ಪ್ರಶಂಸೆ ಮಾಡಿದರೆ ಅದರ ಮಹತ್ವ ಹೆಚ್ಚು ಅಂತ ಆಗೋದಿಲ್ಲ. ಇನ್ನೊಂದು ವಿಷಯದಲ್ಲಿ ಮಾತಾಡುವಾಗ ಭಾಗವತ ಇಂಥದ್ದು ಅಂತ ಹೇಳಿದರೆ ಆವಾಗ ಭಾಗವತದ ಮಹಿಮೆ ಎಂಥದ್ದು ಅಂತ ಗೊತ್ತಾಗುತ್ತೆ, ಅದರ ಮಹತ್ವ ಹೆಚ್ಚಿನದ್ದು ಅಂತ ತಿಳಿದು ಬರುತ್ತದೆ. ಹೀಗಾಗಿ ಮತ್ತೊಂದು ಪುರಾಣದಲ್ಲಿ ಭಾಗವತದ ಮಹಿಮೆಯನ್ನು ಹೇಳ್ತಾರೆ. ಪರೀಕ್ಷಿತ್ ರಾಜರ ಬಳಿಯಲ್ಲಿ ದೇವತೆಗಳು ಒಂದು ಕೇಳಿದ್ರಂತೆ, ನಾವು ನಿನಗೆ ಬೇಕಾದರೆ ಅಮೃತವನ್ನು ಕೊಟ್ಟು ಬಿಡುತ್ತೇವೆ, ಭಾಗವತವನ್ನು ನಮಗೆ ಕೊಡು ಅಂತ ಕೇಳಿದ್ರಂತೆ. ಅದಕ್ಕೆ ಪರೀಕ್ಷಿತ್ ರಾಜ ಅಂತಾನೆ, ವಿನಿಮಯ ಮಾಡುವುದಕ್ಕೆ ಒಂದು ಸಮತೂಕ ಇರಬೇಕು. ಬಂಗಾರ 10 ಗ್ರಾಮ್ ಬಂಗಾರ ತಗೊಳ್ತೇವೆ ಅಂತಂದ್ರೆ ಅದಕ್ಕೆ ಸರಿಯಾದ ದುಡ್ಡನ್ನು ಕೊಟ್ಟು ಆ ಬಂಗಾರವನ್ನು ತಗೊಳ್ಳಿಕ್ಕೆ ಸರಿ. ನೀವು 10 ಗ್ರಾಮ್ ಬೆಳ್ಳಿ ಕೊಟ್ಟು 10 ಗ್ರಾಮ್ ಬಂಗಾರ ಕೊಡು ಅಂತ ಹೇಳಿದ್ರೆ ಇದು ಯಾವ ಲೆಕ್ಕ? ಇದು ನೀವು ಕೇಳ್ತಾ ಇರೋದು ಶ್ರೀಮದ್ ಭಾಗವತವನ್ನ, ಕೊಡ್ತಾ ಇರೋದು ಅಮೃತವನ್ನ. ಅಮೃತ ಭಾಗವತ ಎರಡು ಸರಿತೂಗಲಿಕ್ಕೆ ಸಾಧ್ಯ ಇದೆಯಾ? ಹೊಂದಾಣಿಕೆನೇ ಆಗೋದಿಲ್ಲ ಅಂತಾರೆ. ಕಾಚಃ
ಮಣಿರ್ಮಹ, ಒಂದು ಗಾಜಿನ ತುಂಡನ್ನು ಕೊಟ್ಟು ನೀವು ಅನರ್ಘ್ಯವಾದ ರತ್ನವನ್ನು ಕೊಡು ಅಂತ ಹೇಳಿದರೆ ಹೇಗಿದೆ ಅಂತ ಪರೀಕ್ಷಿತ್ ರಾಜರು ಹೇಳ್ತಾರೆ ಅಂತ. ಅಂದ್ರೆ ದೇವಲೋಕದ ಅಮೃತವೂ ಕೂಡ, ಕ್ಷೀರ ಸಮುದ್ರದ ಮಥನದಿಂದ ಬಂದಿರುವಂತಹ ಅಮೃತ, ಅದೂ ಕೂಡ ಶ್ರೀಮದ್ ಭಾಗವತದ ಮುಂದೆ ಅತ್ಯಲ್ಪ ಅಂತ. ಅಂತಹ ಮಹತ್ವ ಶ್ರೀಮದ್ ಭಾಗವತಕ್ಕಿದೆ. ನಾರದರು ಲೋಕ ಸಂಚಾರವನ್ನು ಮಾಡ್ತಾ ಅವರು ಹೋಗ್ತಾ ಇದ್ದಾರೆ. ಅವರು ಹೋಗುವಾಗ ಮಥುರಾ ಪಟ್ಟಣದ ಬಳಿಯಲ್ಲಿ ಮಥುರಾ ವೃಂದಾವನ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಒಬ್ಬಳು ತರುಣಿಯನ್ನು ನೋಡ್ತಾರೆ. ಅಳ್ತಾ ಇದ್ದಾಳೆ. ಯಾಕೆ ಈ ಹೆಣ್ಮಗಳು ಅಳ್ತಾ ಇದ್ದಾಳೆ ಅಂತ ನೋಡುವಾಗ ಅವಳ ಹತ್ತಿರ ಇಬ್ಬರು ಇದ್ದಾರೆ ಪುರುಷರು. ಅವರು ವೃದ್ಧರಾಗಿದ್ದಾರೆ, ಅತ್ಯಂತ ವೃದ್ಧರಾಗಿದ್ದಾರೆ. ಅವರನ್ನು ನೋಡಿ ಮತ್ತೆ ಮತ್ತೆ ಬಿಕ್ಕಳಿಸಿ ಅಳ್ತಾ ಇದ್ದಾಳೆ ಆ ತರುಣಿ. ಅವಳನ್ನ ಕೇಳಿದ್ರಂತೆ ನಾರದರು, ನೀನು ಯಾರು, ಯಾಕೆ ಅಳ್ತಾ ಇದ್ದಿ, ಇವರು ಯಾರು, ಅವರನ್ನ ನೋಡಿ ದುಃಖಿಸಿ ಅಳ್ತಾ ಇದ್ದಿ, ಅದಕ್ಕೇನು ಕಾರಣ ಅಂತ ಕೇಳಿದ್ರಂತೆ. ಅದಕ್ಕೆ ಅವಳು ಹೇಳಿದ್ಲಂತೆ, ನನ್ನ ಹೆಸರು ಭಕ್ತಿ, ನಾನು ಭಕ್ತಿ. ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದವಳು, ಹಾಗೆ ಲೋಕ ಸಂಚಾರ ಮಾಡ್ತಾ ಬಂದವಳು ಕರ್ನಾಟಕಕ್ಕೆ ಬಂದೆ. ಕರ್ನಾಟಕಕ್ಕೆ ಬಂದವಳು ನನಗೆ ಬೆಳವಣಿಗೆ ಆಯಿತು. ತಮಿಳುನಾಡಿನಲ್ಲಿ ದ್ರವಿಡ ದೇಶ, ತಮಿಳುನಾಡು, ಅಲ್ಲಿರುವ ದೊಡ್ಡ ದೊಡ್ಡ ಕ್ಷೇತ್ರಗಳು, ರಂಗನಾಥನ ಕ್ಷೇತ್ರ, ಕುಂಭಕೋಣ, ಶಾರಂಗಪಾಣಿಯ ದೇವಾಲಯ, ಇಂತಹ ಪ್ರಾಚೀನ ದೇವಾಲಯಗಳು, ಅಲ್ಲಿರುವಂತಹ ಪವಿತ್ರವಾದಂತಹ ನದಿಗಳು, ಅದರ ಪ್ರಾಂತದಲ್ಲಿ ನಾನು ಜನ್ಮವನ್ನ ತಾಳಿದೆ ಅಂತ. ಅಲ್ಲಿಂದ ನಾನು ಸ್ವಲ್ಪ ಮೇಲಕ್ಕೆ ಬಂದೆ. ಕರ್ನಾಟಕಕ್ಕೆ ಬಂದಾಗ ವೃದ್ಧಿಂ ಕರ್ನಾಟಕೇ ಗತ, ಕರ್ನಾಟಕದಲ್ಲಿ ನಾನು ವೃದ್ಧಿಯನ್ನ ಪಡೆದೆ. ಅಂದ್ರೆ ಭಕ್ತಿಯ ಪೋಷಣೆಯಾಯಿತು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಅನೇಕ ದಿವ್ಯ ಕ್ಷೇತ್ರಗಳು, ಇಲ್ಲಿ ನಾನು ಪೋಷಣೆಯನ್ನ ಪಡೆದೆ. ಕ್ವಚಿತ್ ಕ್ವಚನ್ ಮಹಾರಾಷ್ಟ್ರೇ, ಅಲ್ಲಿದ ಮಹಾರಾಷ್ಟ್ರಕ್ಕೆ ಬಂದೆ. ಮಹಾರಾಷ್ಟ್ರಕ್ಕೆ ಬಂದಾಗ ಮಹಾರಾಷ್ಟ್ರದಲ್ಲಿ ನನಗೆ ಎಲ್ಲ ಕಡೆ ಪೋಷಣೆ ಸಿಗಲಿಲ್ಲ. ಎಲ್ಲೋ ಕೆಲವು ಕಡೆ ಅಲ್ಲಿ ಇಲ್ಲಿ ಅಂತ, ಪಂಢರಾಪುರ ಮೊದಲಾದಂತಹ ಒಂದೆರಡು ಕ್ಷೇತ್ರಗಳಲ್ಲಿ ನನಗೆ ಪೋಷಣೆ ಸಿಕ್ತು. ಆಮೇಲೆ ಹಾಗೆ ಸಂಚಾರ ಮಾಡ್ತಾ ನಾನು ಗುಜರಾತಕ್ಕೆ ಬಂದೆ. ಗುರ್ಜರೆ ಜೀರ್ಣತಾಂಗತ, ಅಲ್ಲಿ ಬಂದಾಗ ನನಗೆ ಮುದಿತನ ಬಂದು ಹೋಯಿತು ಅಂತ. ಗುಜರಾತಕ್ಕೆ ಬಂದಾಗ ನಾನು ಮುದುಕಿಯಾಗಿಬಿಟ್ಟೆ. ನನ್ನ ಜೊತೆಯಲ್ಲಿ ನನ್ನ ಮಕ್ಕಳಿಬ್ಬರಿದ್ದಾರೆ. ಇವನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ವಿರಕ್ತಿ ಅಂತ. ಒಬ್ಬನು ಜ್ಞಾನ, ಮತ್ತೊಬ್ಬನು ವೈರಾಗ್ಯ. ನಾನು ತಾಯಿ ಭಕ್ತಿ, ನನಗಿಬ್ಬರು ಮಕ್ಕಳು, ಜ್ಞಾನ ಮತ್ತೆ ವೈರಾಗ್ಯ ಅಂತನ್ನುವ ಮಕ್ಕಳು. ಅವರು ಮುದುಕರಾಗಿಬಿಟ್ರು. ಗುಜರಾತಿಗೆ ಬಂದಾಗ ಅವರು ಮುದುಕರಾಗಿಬಿಟ್ಟಿದ್ದಾರೆ. ನಾನು ಮುದುಕಿಯಾದೆ, ಅವರು ಮುದುಕರಾಗಿದ್ದಾರೆ. ಅಲ್ಲಿಂದ ನಾನು ಮತ್ತೆ ಹೀಗೆ ಕಷ್ಟದಿಂದ ಸಂಚಾರ ಮಾಡ್ತಾ ಬಂದಾಗ ಈ ಮಥುರಾ ವೃಂದಾವನ ಕ್ಷೇತ್ರಗಳಿಗೆ ಬಂದಾಗ ನನಗೆ ತಾರುಣ್ಯ ಬಂತು. ಆದರೆ ನನ್ನ ಮಕ್ಕಳು ಇವತ್ತಿಗೂ ಮುದುಕರೇ ಆಗಿದ್ದಾರೆ. ನಾವು ಮಥುರಾ ವೃಂದಾವನ ಕ್ಷೇತ್ರಗಳನ್ನು ನೋಡ್ತೇವೆ, ಎಂಥ ಭಕ್ತಿ. ಇವತ್ತಿನ ಜನವು ಕೂಡ ಅಲ್ಲಿ ಕೃಷ್ಣ ಓಡಾಡಿದ ಭೂಮಿ, ಅಕ್ರೂರ ಎಲ್ಲಿ ಹೊರಳಾಡಿದ ಅಲ್ಲಿ ಹೊರಳಾಡಿ ಮಣ್ಣಿನಲ್ಲಿ ಅಂತ ಹೇಳ್ತಾರೆ. ಅಲ್ಲಿಯ ಜನ ಹಾಗೆ ಭಕ್ತಿಯಿಂದ ಹೊರಳಾಡ್ತಾರೆ, ಕುಣಿತಾರೆ, ಆನಂದ ಪಡ್ತಾರೆ. ಭಕ್ತಿಯ ಅನುಭವ ಅಲ್ಲಿಯ ಜನರಿಗೆ ತುಂಬ ಚೆನ್ನಾಗಿದೆ, ಇವತ್ತಿಗೂ ನೋಡುತ್ತೆ. ಆದರೆ ಏನು ಗೊತ್ತಿಲ್ಲ, ಜ್ಞಾನದ ಗಂಧವೇ ಇಲ್ಲ, ಎಷ್ಟು ತಿಳುವಳಿಕೆ ಕಮ್ಮಿ ಇದೆ ಅನ್ನೋದನ್ನು ನೋಡ್ತೇವೆ. ಜ್ಞಾನ ಕಡಿಮೆ, ವೈರಾಗ್ಯ ತುಂಬ ಕಡಿಮೆ. ಈ ಪರಿಸ್ಥಿತಿಯನ್ನು ನೋಡಿದಾಗ ನಾರದರಿಗೆ ಬಹಳ ಬೇಸರ ಆಯ್ತಂತೆ. ತ್ರಿಲೋಕ ಸಂಚಾರಿಗಳು, ಭಗವಂತನಿಗೆ ಅತ್ಯಂತ ಪ್ರಿಯರಾದಂಥವರು, ಹೇಗಾದರೂ ಮಾಡಿ ಜ್ಞಾನ ವೈರಾಗ್ಯಗಳನ್ನು ಉಜ್ವಲಗೊಳಿಸಬೇಕು ಅಂತ ಅಪೇಕ್ಷೆ ಮೂಡಿತವರಿಗೆ ಅವರು ಅದಕ್ಕೆ ಎಲ್ಲ ವೇದಗಳ ಪಾರಾಯಣವನ್ನು ಮಾಡಿದ್ರಂತೆ. ಅವರಿಗೆ ಸಹಸ್ರ ಶಾಖಾ ಸಾಮವೇದ ಎಲ್ಲವೂ ಕೂಡ ಕಂಠಸ್ಥ. ಅವರಿಗೆ ಅದರ ಸಾಮದ ಆ ಮಹಿಮೆಯನ್ನು ಹೇಳುವಾಗ ನಾರದರ ಹೆಸರನ್ನೇ ಉಲ್ಲೇಖ ಮಾಡುತ್ತಾರೆ. ಅವರಿಗೆ ವೇದಗಳೆಲ್ಲವೂ ಕೂಡ ಮುಖೋದ್ಗತ. ಅವರಿಗೆ
ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೆ ಅನೇಕ ವೇದಗಳನ್ನು ಹೇಳಿದ್ರಂತೆ. ಆಮೇಲೆ ವಿಷ್ಣು ಸಹಸ್ರನಾಮ ಹೇಳಿದರು, ಭಗವದ್ಗೀತೆ ಹೇಳಿದರು. ಆ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳನ್ನು ಹೇಳುವಾಗ ಸ್ವಲ್ಪ ಕಣ್ಣು ತೆಗೆದುವಂತೆ, ಜ್ಞಾನ ವೈರಾಗ್ಯಗಳ ಕಣ್ಣು ತೆಗೆದು ಹೀಗೆ ನೋಡಿದ್ರಂತೆ. ಉಜ್ಜೀವನ ಆಗ್ತಾ ಇದೆ ಅಂತ ಅನ್ನಿಸ್ತು. ಮತ್ತೆ ಕಣ್ಮುಚ್ಚಿ ಮಲಗೇ ಬಿಟ್ರಂತೆ. ಯಾಕೋ ಸರಿ ಹೋಗೋದಿಲ್ಲ ಇದು ಅಂತ ಅನ್ನಿಸ್ತು ನಾರದರಿಗೆ. ಅದಕ್ಕೇನು ಮಾಡಬೇಕು, ನಾನು ವಿಚಾರ ಮಾಡುತ್ತೇನೆ ಅಂತ ಅವರು ವಿಚಾರ ಮಾಡಿದ್ರಂತೆ. ಸನಕಾದಿ ಮುನಿಗಳು ಬಂದಿದ್ದಾರೆ. ಯಾಕೆ, ಏನು ಸಂಕಟ ಅಂತ ಕೇಳಿದ್ರೆ, ಹೀಗೆ ಈ ಜ್ಞಾನ ವೈರಾಗ್ಯಗಳಿಗೆ ಉಜ್ಜೀವನ ಆಗಬೇಕಾಗಿದೆ, ಏನಾದರೂ ಉಪಾಯ ಹೇಳಿ ಅಂತಂದ್ರೆ, ಇಲ್ಲ, ಜ್ಞಾನ ವೈರಾಗ್ಯಗಳು ಉಜ್ಜೀವನಗೊಳ್ಳಬೇಕು ಅಂತಂದ್ರೆ ಅದಕ್ಕೆ ಜ್ಞಾನ, ಭಕ್ತಿ, ವಿರಕ್ತಿ ಈ ಮೂರಕ್ಕೂ ಕೂಡ ಒಂದು ಉತ್ತಮವಾದಂತಹ ಸ್ಥಾನ ದೊರಕಬೇಕು. ಮತ್ತೆ ಅದೆಲ್ಲವೂ ಕೂಡ ಉಜ್ಜೀವಿತ ಆಗಬೇಕು ಅಂತಂದ್ರೆ ಶ್ರೀಮದ್ ಭಾಗವತವೇ ಅದಕ್ಕೆ ಕಾರಣ ಆಗ್ತದೆ. ಅದರಿಂದ ನೀವು ಅವರನ್ನ ಉಜ್ಜೀವನಗೊಳಿಸಬಹುದು. ಹಾಗಾದ್ರೆ ದಯಮಾಡಿ ತಾವೇ ಭಾಗವತ ಹೇಳಬೇಕು ಅಂತಂದ್ರೆ ಅವಶ್ಯವಾಗಿ ಹೇಳ್ತೇವೆ ಅಂತ ಸನಕಾದಿ ಮುನಿಗಳು ಗಂಗಾ ನದಿಯ ದಡದಲ್ಲಿ ಶ್ರೀಮದ್ ಭಾಗವತವನ್ನ ಹೇಳ್ತಾರೆ. ಅವರು ಹೇಳಿದರೆ ಅಲ್ಲಿಗೆ ಜ್ಞಾನ, ಭಕ್ತಿ, ವಿರಕ್ತಿ ಇವೆಲ್ಲವೂ ಕೂಡ ತಾರುಣ್ಯವನ್ನು ಹೊಂದಿ ನರ್ತನ ಮಾಡುತ್ತಾ ಕುಣಿತಾ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಶ್ರೀಮದ್ ಭಾಗವತದ ಮಹಿಮೆ ಅಂಥದ್ದು. ತುಂಗಾ ನದಿಯ ತೀರದಲ್ಲಿ ಆತ್ಮದೇವ ಅಂತನೊಬ್ಬ ಬ್ರಾಹ್ಮಣ, ಅವನಿಗೆ ಮಕ್ಕಳಿರಲಿಲ್ಲ. ಬಹಳ ವರ್ಷಗಳಿಂದ ಸಂತಾನ ಇರಲಿಲ್ಲ. ಬಹಳ ಬೇಸರದಲ್ಲಿದ್ದ. ಆತ್ಮಹತ್ಯೆಯನ್ನು ಮಾಡಿಕೊಳ್ತೇನೆ ಅಂತ ಮಕ್ಕಳಿಲ್ಲದೇನೆ ದುಃಖಿತನಾಗಿ ಆತ್ಮಹತ್ಯೆ ತನಕ ಹೋಗಿದ್ದವನು. ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಳ್ಬೇಕು, ಒಂದು ಕಡೆ ಒಂದು ಮರಕ್ಕೆ ನೇಣು ಹಾಕೊಳ್ಬೇಕು ಅಂತ ಹೋಗಿದ್ದ. ಯಾಕಪ್ಪ ಕಾಡಿಗೆ ಬಂದಿದ್ದಿ ಅಂತ ಅಲ್ಲಿ ಋಷಿಗಳು ಕೇಳಿದ್ರಂತೆ. ನೇಣು ಹಾಕೊಳ್ಬೇಕು ಅಂತ ಬಂದಿದ್ದೇನೆ ಅಂತ ಅಂದಂತೀವಿ. ಏನಾಗಿದೆ ನಿನಗೆ ಅಂತಹದ್ದು? ಮಕ್ಕಳಿಲ್ಲ ನನಗೆ. ಒಂದು ಫಲವನ್ನು ಕೊಟ್ಟರಂತೆ, ಸಂತಾನ ಆಗತ್ತೆ ನಿನಗೆ, ಹೋಗು ಅಂತ ಕಳಿಸಿದ್ರಂತೆ. ಸಂತೋಷ ಆಯ್ತು ಅವನಿಗೆ. ಋಷಿಗಳು ಸಂತಾನ ಆಗ್ತದೆ ಅಂತ ಕೊಟ್ಟಿದ್ದಾರೆ ಅಂತ ಆ ಫಲವನ್ನು ತಗೊಂಡು ಬರ್ತಾನೆ, ಹೆಂಡತಿ ಕೈಯಲ್ಲಿ ಕೊಡ್ತಾನೆ. ಋಷಿಗಳು ಕೊಟ್ಟಿದ್ದಾರೆ, ಬಹಳ ಅನರ್ಘ್ಯವಾದಂತಹ ಫಲ ಇದು, ಈ ಫಲವನ್ನು ಸ್ವೀಕಾರ ಮಾಡು, ಗುರುಗಳ ಅನುಗ್ರಹದಿಂದ ನಮಗೆ ಯೋಗ್ಯವಾದ ಸಂತಾನ ಆಗ್ತದೆ ಅಂತ ಹೇಳಿದ್ರಂತೆ. ಆ ಹೆಂಡತಿ ವಿಚಾರ ಮಾಡಿದ್ಲು, ನಾನು ಇಷ್ಟು ವರ್ಷ ಆಯ್ತು ನನಗೆ, ನಾನೀಗ ಗರ್ಭಿಣಿ ಆಗೋದು ಅಂತಂದ್ರೆ ಏನಿದು, ನನಗೆ ಬೇಡ ಇದು ಅಂತಂತ. ನನಗೆ ಮಗು ಬೇಡ, ಗರ್ಭಧಾರಣೆ ಮಾಡಿ ನನಗೆ ನಾನು ದುಃಖಗಳನ್ನು, ನೋವನ್ನು ಅನುಭವಿಸೋದು ಬೇಡ. ಅನೇಕರ ಭಾವನೆ ಹೇಗಿರುತ್ತೆ ಇವತ್ತಿನ ಕಾಲದಲ್ಲಿ ಅಂಥವರೆಲ್ಲ ಇದ್ದಾರೆ. ಅವಳಂತಾಳೆ, ಗರ್ಭಿಣಿ ಆಗೋದು ದುಃಖಕರ, ಆಮೇಲೆ ಕೆಲಸಗಳಾಗೋದಿಲ್ಲ, ನಮ್ಗೆ ಅದು ಸೇರೋದಿಲ್ಲ, ಇದು ಸೇರೋದಿಲ್ಲ, ರುಚಿಸೋದಿಲ್ಲ, ವಾಂತಿ, ಮತ್ತೊಂದು, ಇಂತೆಲ್ಲ ತೊಂದರೆಗಳು. ಯಾಕೆ ಬೇಕಿದೆಲ್ಲ? ಬೇಡ. ಅದಕ್ಕೆ ಅವಳು ಉಪಾಯ ಮಾಡಿ ಆ ಹಣ್ಣನ್ನ ಅವ್ರ ಮನೆಯಲ್ಲಿ ಒಂದು ಹಟ್ಟಿ ಎತ್ತು ಹಸುವಿಗೆ ಹಾಕಿಬಿಡ್ಲಂತ. ಆದ್ರೆ ಅವಳಿಗೆ ವಿಚಾರ ಬಂತು, ನಾನು ಹಸುವಿಗೇನೋ ಹಾಕಿದೆ, ಆ ಋಷಿಗಳು ಮಂತ್ರಪೂತವಾಗಿ ಕೊಟ್ಟಿರುವಂತಹ ಫಲ ಏನಿದೆ ಅದು ವ್ಯರ್ಥ ಆಗೋದಿಲ್ಲ. ಅದಕ್ಕೇನು ಮಾಡೋದು? ಅದಕ್ಕೆ ಗರ್ಭಿಣಿಯ ನಾಟಕ ಮಾಡಿದ್ಲಂತ. ಗರ್ಭಿಣಿ ಆಗಲಿಲ್ಲ, ಗರ್ಭಿಣಿಯ ನಾಟಕವನ್ನು ಮಾಡಿದ್ಲಂತ. ಆ ಹಸು ಅದು ಗರ್ಭಧಾರಣೆಯನ್ನು ಮಾಡಿದೆ. ಅದಕ್ಕೆ ಸರಿಯಾಗಿ ಕರು ಹುಟ್ಟಲಿಲ್ಲ, ಮಗು ಹುಟ್ಟಿತಂತೆ. ಅದರ ಮೊದಲು ಏನಾಗಿದೆ ಅಂತಂದ್ರೆ, ಇವಳಿಗೆ ಒಬ್ಬಳು ಸೋದರಿ, ತಂಗಿ, ಇವಳ ಹೆಸರು ಧುಂಧುಕಾರಿ ಅಂತ. ಧುಂಧುಲ ಅಂತ ಅವಳ ಹೆಸರು. ಅವಳು ನಾಟಕವನ್ನು ಮಾಡಿದ್ದಾಳೆ. ಆಮೇಲೆ ಅವಳಿಗೆ ಒಬ್ಳು ತಂಗಿ ಇದ್ದಾಳೆ. ಆ ತಂಗಿಯನ್ನ ಕರ್ಕೊಂಡ್ಬಂದಿದ್ದಾಳೆ. ಆ ತಂಗಿ ಗರ್ಭಿಣಿ ಆಗಿದ್ಲಂತೆ. ಅವಳ ಹತ್ರ ಹೇಳಿದ್ಲಂತೆ, ನೋಡು, ಹೀಗೆ ನಾನು ನಾಟಕ ಮಾಡ್ತಾ ಇದ್ದೇನೆ, ನನ್ನ ಹತ್ರ ದುಡ್ಡಿದೆ, ನಮ್ಮ ಯಜಮಾನ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ನಿನಗೆ ಮಗು ಆದಾಗ ಆ ಮಗುವನ್ನು ನನಗೆ ಕೊಡು, ನಿನಗೆ ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿದ್ಲಂತೆ. ಅವಳು ಮಗು ಹೋಗಿದೆ ಅಂತ ಹೇಳಿ ತನಗೆ ಹುಟ್ಟಿದ ಮಗುವನ್ನ ಇವಳಿಗೆ ಕೊಟ್ಲಂತೆ. ನನಗೆ ಹುಟ್ಟಿದ ಮಗು ಅಂತ ಇವಳು ತೋರಿಸ್ಕೊಂಡ್ರು. ಇದಾದ ಮೇಲೆ ಆ ಹಸುವಿನಿಂದ ಒಂದು ಮಗು ಹುಟ್ಟಿದ್ದು ಮಗು
ಎಲ್ಲ ಮನುಷ್ಯನ ಆಕಾರವೇ ಇದೆ. ಕಿವಿಗಳು ಮಾತ್ರ ಸ್ವಲ್ಪ ಹಸುವಿನ ಕಿವಿಗಳಿದೆ. ಅದನ್ನು ನೋಡಿ ಆಶ್ಚರ್ಯ ಆಯಿತು. ಹಸುವಿನಂತೆ ಕಿವಿ ಇವೆ, ಆದ್ದರಿಂದಾಗಿ ಗೋಕರ್ಣ ಅಂತ ಅವನಿಗೆ ಹೆಸರಿಟ್ಟರು. ಇವನನ್ನು ಧುಂಧುಕಾರಿ ಅಂತ ಕರೆದಿದ್ದಾರೆ. ಮಗನನ್ನ ದೊಡ್ಡವನು ಧುಂಧುಕಾರಿ ಅಂತ ಆಗಿದ್ದಾರೆ. ಅವನು ಅತ್ಯಂತ ದುಷ್ಟನಾಗಿ ಬೆಳೆದಿದ್ದಾನೆ. ಅತ್ಯಂತ ದುಷ್ಟನಾಗಿ ಅವನು ಬೆಳೆದಿದ್ದಾನೆ. ಇವನು ಸಂಸ್ಕಾರವನ್ನ ಪಡ್ಕೊಂಡು ಗೋಕರ್ಣ ಒಳ್ಳೆ ವಿದ್ವಾಂಸನಾಗಿ ಬೆಳೀತಾ ಇದ್ದಾನೆ. ಅವನು ಅಧ್ಯಯನ ಮಾಡಲಿಕ್ಕೆ ಅಂತ ಹೋದವನು ಹಿಂತಿರುಗಿ ಬರುತ್ತಾನೆ. ಬಂದಾಗ ನೋಡ್ತಾನೆ ಮನೆಯಲ್ಲಿ ಈ ಧುಂಧುಕಾರಿ ಮಾಡಬಾರದ ಅನ್ಯಾಯಗಳನ್ನು ಮಾಡ್ತಾ ಇದ್ದಾನೆ. ತಂದೆಯನ್ನೇ ಬೈತಾ ಇದ್ದಾನೆ. ಕಳ್ಳತನ, ಸುಳ್ಳು, ಮೋಸ ಎಲ್ಲವೂ ಕೂಡ ಎಲ್ಲ ದುಷ್ಟ ಚಟಗಳು ಅವನಲ್ಲಿವೆ. ಅವನನ್ನು ನೋಡಿ ದಿನನಿತ್ಯವೂ ಕೂಡ ತಂದೆಗೆ ಆತ್ಮದೇವನಿಗೆ ದುಃಖ ಆಗತ್ತೆ. ಅದಕ್ಕೆ ಗೋಕರ್ಣ ಅಂತಾನೆ ಅಪ್ಪನ ಹತ್ರ, ಯಾಕೆ ದುಃಖ ಮಾಡಿಕೊಳ್ತಾ ಇತ್ತು? ಮಗ ಹಾಳಾಗಿದ್ದಾನೆ ಅಂತ ನೀನು ದುಃಖವನ್ನು ಮಾಡಿಕೊಂಡ್ರೆ ಅದರಿಂದ ನಿನಗೆ ಸದ್ಗತಿ ಆಗ್ತದ? ನೀನು ದಿನವನ್ನು ಹಾಗೆ ಕಳೀತಾ ಇದ್ದಿ. ಅದರ ಬದಲಾಗಿ ನೀನು ಕಾಡಿಗೆ ಹೋಗು, ತಪಸ್ಸನ್ನು ಮಾಡು. ಏನು ಮಾಡಲಿ ನಾನು ಅಂತ ಕೇಳಿದ್ದಂತೆ. ಭಾಗವತ ಚಿಂತನೆ ಮಾಡು ಅಂತ ಹೇಳಿದಂತೆ. ಭಾಗವತದ ದಶಮಸ್ಕಂದದ ಆವೃತ್ತಿಯನ್ನು ನಿರಂತರವಾಗಿ ಮಾಡ್ತಾ ಇದ್ದಂಥವನು ಆತ್ಮದೇವ. ತಂದೆ ಹೇಳಿದಂತೆ, ಮಗ ಹೇಳಿದಂತೆ ಆತ್ಮದೇವ ತಂದೆ ಎಲ್ಲ ಬಿಟ್ಟು ಕಾಡಿಗೆ ಹೊರಟೋದ. ಕಾಡಿಗೆ ಹೋದವನು ತಪಸ್ಸು. ಏನು ತಪಸ್ಸು ಅಂದರೆ ನಿರಂತರವಾಗಿ ಭಾಗವತ ದಶಮಸ್ಕಂದದ ಆವೃತ್ತಿ, ಅದರದ್ದೇ ಚಿಂತನೆ ಮಾಡ್ತಾ ಇದ್ದಂತೆ. ಆ ಚಿಂತನೆ ಮಾಡೋದರಿಂದ ದಶಮಸ್ಯ ಪಾಠ, ದಶಮಸ್ಕಂದದ ಆವೃತ್ತಿಯಿಂದ ಅವನು ಪರಮಾತ್ಮನ ಅಪರೋಕ್ಷವನ್ನು ಪಡೆದುಕೊಂಡು ಸದ್ಗತಿಯನ್ನು ಹೊಂದಿದ್ದಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಇವನು ಗೋಕರ್ಣ, ಅವನು ತೀರ್ಥಯಾತ್ರೆಗೆ ಅಂತ ಅವನು ಹೋದ. ಮನೆಯಲ್ಲಿ ಆ ತಾಯಿ ಮತ್ತೆ ಮಗ ಇಬ್ಬರು ದುಷ್ಟರೇ. ಆದರೆ ತಾಯಿಗಿಂತ ಮಗ ಬಹಳ ದುಷ್ಟ. ಅವನು ಅನ್ಯಾಯ ಮಾಡ್ತಾ ಇದ್ದ. ತಾಯಿ ಹತ್ರ ಹಣ ಕೇಳ್ತಾ ಇದ್ದ, ಕೊಡಲಿಲ್ಲ ಅಂದರೆ ಹೊಡಿತಾ ಇದ್ದ. ಜೂಜಾಟಕ್ಕೆ, ಇನ್ನು ಮದ್ಯಪಾನಕ್ಕೆ, ಇಂತಹ ಎಲ್ಲ ದುಶ್ಚಟಗಳಿಗೂ ಕೂಡ ಒಳಗಾಗಿದ್ದ. ಅದಕ್ಕಾಗಿ ಹಣವನ್ನು ಕಸಿದುಕೊಂಡು ಹೋಗಿ ಹಿಂಸಿಸ್ತಾ ಇದ್ದ. ತಾಯಿ ಹಿಂಸೆ ತಾಳ್ಲಿಕ್ಕಾಗದೇನೆ ಒಂದು ದಿವಸ ತಾಯಿಯು ಕೂಡ ಪ್ರಾಣತ್ಯಾಗ ಮಾಡಿಬಿಟ್ಟಿದ್ದ. ಮನೆಯಲ್ಲಿ ಯಾರಿಲ್ಲ, ಅವನೇ ಸರ್ವತಂತ್ರ ಸ್ವತಂತ್ರನಾಗಿ ಬಿಟ್ಟಿದ್ದಾನೆ. ಅವನು ಹೊರಗಡೆ ಅನ್ಯಾಯ ಮಾಡ್ತಾ ಇದ್ದವನು ಮನೆಯಲ್ಲೇ ಅನ್ಯಾಯ ಆರಂಭ ಮಾಡಿದ. ದುಷ್ಟ ಸ್ತ್ರೀಯರನ್ನ ಮನೆಯಲ್ಲಿ ತಂದಿಟ್ಟುಕೊಂಡ. ಜೂಜಾಟ, ಎಲ್ಲ ದುರ್ವ್ಯಸನಗಳು. ಅವರಿಗೆ ಹಣ ಪೂರೈಸಬೇಕು, ಸಾಕಾಗೋದಿಲ್ಲ. ಅದಕ್ಕೆ ಕಳ್ಳತನ ಮಾಡ್ತಾ ಇದ್ದ. ಅಲ್ಲಲ್ಲಿ ಕಳ್ಳತನ ಮಾಡಿ ಹಾರಗಳನ್ನ ಮತ್ತೊಂದನ್ನ ಎಲ್ಲ ತಂದು ಕೊಡೋದು. ಅವರು ವಿಚಾರ ಮಾಡಿದ್ರಂತ, ಇವನೆಲ್ಲ ನಮಗೆ ತಂದು ಕೊಡ್ತಾನೆ ಮಾಡ್ತಾನೆ, ಆದರೆ ಇವನು ರಾಜನ ಮನೆಗೂ ಕನ್ನ ಹಾಕ್ತಾನೆ. ಇವನು ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ನಾವು ಬಲಿಯಾಗ್ತೇವೆ. ಅದಕ್ಕೆ ಇವನನ್ನೇ ಮುಗಿಸ್ಬಿಡೋಣ ಅಂತ ಹೇಳಿ ಆ ಸ್ತ್ರೀಯರೆಲ್ಲ, ಮೊದಲೇ ದುಷ್ಟ ಸ್ತ್ರೀಯರು, ಅವರು ಸೇರಿಕೊಂಡು ಇವನನ್ನ ಕೊಂದು ಹಾಕಿದ್ರಂತ. ಬೇಗ ಸಾಯಲಿಲ್ಲಂತವನು. ಅದಕ್ಕೆ ಅವನ ಕುತ್ತಿಗೆಗೆಲ್ಲ ಕಟ್ಟಿ, ಅಷ್ಟಾದರೂ ಸಾಯದೆ ಹೋದಾಗ ಮುಖದ ಮೇಲೆಲ್ಲ ಕೆಂಡ ಹಾಕಿ ಅದರಿಂದ ಸುಟ್ಟು ಅವನನ್ನ ಕೊಂದು ಹಾಕಿದ್ದಾರೆ. ಹಾಗೆ ಮಾಡಿ ಹಾಳು ಬಾವಿಯಲ್ಲಿ ಹಾಕಿ ಬಿಸಾಡಿ ಹೋಗಿಬಿಟ್ಟಿದ್ದಾರೆ. ಆಮೇಲೆ ಅದು ಭೂತ ಬಂಗಲೆ ಆಗಿಬಿಟ್ಟಿದೆ. ಯಾರು ಬರ್ತಾ ಇಲ್ಲ ಆ ಮನೆಗೆ. ಗೋಕರ್ಣ ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡು ಮನೆಗೆ ಬಂದಂತ. ಮನೆ ಅಂಗಳದಲ್ಲಿ ಮಲಗಿದ್ದ. ರಾತ್ರಿ ಹೊತ್ತಾಗಿದೆ. ಮನೆ ಅಂಗಳದಲ್ಲಿ ಮಲಗಿದ್ದ. ತನ್ನ ಮನೆ ಅಂಗಳದಲ್ಲಿ ಮಲಗಿದ್ದ. ಮನೆ ಅಂಗಳದಲ್ಲಿದ್ದಾಗ ಒಂದು ಭಾರಿ ದೊಡ್ಡ ಆನೆ ಕಾಣಿಸೋದಂತ. ಒಮ್ಮೆಲೆ ಗರ್ಜನೆ ಕೇಳಿ ಬರೋದು. ಆಮೇಲೆ ಸ್ವಲ್ಪ ಹೊತ್ತಿಗೆ ಆನೆ ಇಲ್ಲ, ಏನಿಲ್ಲ, ಒಂದು ಮೇಕೆ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕರಡಿ. ಆವಾಗ ಅವನಿಗೆ ಗೊತ್ತಾಯ್ತು, ಇದು ಯಾವ ಪ್ರಾಣಿಯೂ ಅಲ್ಲ, ಸದ್ಗತಿಯಾಗದೇ ಇರುವಂತಹ ಒಬ್ಬ ವ್ಯಕ್ತಿ. ಇವನು ಹೀಗೆ ವಿವಿಧ ವೇಷಗಳಿಂದ ಇಲ್ಲಿ ಅಲಿತಾ ಇದ್ದಾನೆ. ಯಾರು ನೀನು ಅಂತ ಕೇಳಿದ್ನಂತೆ ಗೋಕರ್ಣ ಧೈರ್ಯದಲ್ಲಿ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಭಯ ಪಡ್ತಾ ಇದ್ರು. ಅವನು ಒಳ್ಳೆ ಜ್ಞಾನಿ. ಅವನಿಗೆ ಭಯ ಇಲ್ಲ. ಅವನು ಕೇಳಿದ್ನಂತೆ, ಯಾರು ನೀನು ಅಂತ. ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಇವನು ಪ್ರೋಕ್ಷಣೆ ಮಾಡಿದ್ನಂತೆ. ಪ್ರೋಕ್ಷಣೆ ಮಾಡಿದಾಗ ಮಂತ್ರಪೂತವಾದ ಜಲ ಪ್ರೋಕ್ಷಣೆಯಿಂದ ಮಾತು ಬರುತ್ತದೆ. ಅವನು ಹೇಳ್ತಾನೆ, ನಾನು ನಿಮ್ಮ ಅಣ್ಣ ಧುಂಧುಕಾರಿ.
ನೀನು ಸಾಯ್ತಿ ಅಂತ ಗೊತ್ತಾಗಿ ನಾನು ಮೊದಲೇ ಅಲ್ಲೇ ಶ್ರಾದ್ದ ಮಾಡಿ ಬಂದಿದ್ದೇನಲ್ಲ, ಮತ್ತಿನ್ಯಾಕೆ ನಿನಗೆ ಸದ್ಗತಿ ಆಗಿಲ್ಲ ಅಂತ ಕೇಳಿದ್ದಂತೆ ಗೋಕರ್ಣ. ಅವನಂದಂತೆ ಗಯಾ ಶ್ರಾದ್ದ ಶತೇನಾಪಿ, ನೀನು ಒಂದು ಸರ್ತಿ ಗಯಾ ಶ್ರಾದ್ದ ಅಲ್ಲ 100 ಸರ್ತಿ ಗಯಾ ಶ್ರಾದ್ದ ಮಾಡಿದ್ರೆ ನಾನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನ್ಯಾಯ ಮಾಡಿಬಿಟ್ಟಿದ್ದೇನೆ ನಾನು. ಅಷ್ಟು ಮಾಡಬಾರ ತಪ್ಪುಗಳನ್ನು ಮಾಡಿದ್ದೇನೆ. ದುರ್ಮರಣ ಬೇರೆ, ಅದರಲ್ಲಿ ದುರ್ಮರಣ, ಕೆಟ್ಟ ರೀತಿಯಲ್ಲಿ ಅಪಮೃತ್ಯು ಅವರೆಲ್ಲ ಸೇರಿ ಅವರನ್ನು ಕೊಂದು ಹಾಕಿದ್ದಾರೆ. ಅದರಿಂದ ಪಿಶಾಚನ ಬಂದಿದೆ. ನಾನು ಹೀಗೆ ಪಿಶಾಚಿಯಾಗಿ ಅಲಿತಾ ಇದ್ದೇನೆ, ಏನಾದರೂ ಮಾಡಿ ನನ್ನ ಉದ್ಧಾರ ಮಾಡು ಅಂತ ಕೇಳಿದ್ದಂತೆ. ಏನು ಮಾಡಬೇಕು ಇವನು ವಿಚಾರ ಮಾಡಿದ್ದಂತೆ. ಗಯಾ ಶ್ರಾದ್ದ ಮಾಡಿದ್ರು ಉದ್ಧಾರ ಆಗ್ತಾ ಇಲ್ಲ ಅಂತಂದ್ರೆ ಇವನನ್ನ ಮೇಲೆ ಎಬ್ಬಿಸೋದು ಹೇಗೆ ವಿಚಾರ ಮಾಡಿದ. ಮರುದಿವಸ ತನ್ನ ನಿತ್ಯಾನ್ಯಗಳನ್ನ ಮಾಡಿ ಸೂರ್ಯೋದಯ ಆದಾಗ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡಿದ್ದಂತೆ. ಸೂರ್ಯನ ಸ್ತಂಭನ ಮಾಡಿದ್ದಾನಂತೆ, ತನ್ನ ಶಕ್ತಿಯಿಂದ ಸೂರ್ಯನ ಸ್ತಂಭನ ಮಾಡಿದ್ದಾನಂತೆ. ಸೂರ್ಯ ಒಂದು ಕ್ಷಣ ನಿಂತುಕೊಂಡು ಏನು ಅಂತ ಕೇಳಿದ್ರೆ ದುಂದುಕಾರಿಯ ಉದ್ಧಾರ ಹೇಗೆ ಅಂತ ಕೇಳಿದ್ದ. ಅದಕ್ಕೆ ಸೂರ್ಯ ಹೇಳಿದ್ದಂತೆ, ಶ್ರೀಮದ್ ಭಾಗವತದ ಸಪ್ತಾಹ ಯಜ್ಞ ಆಯಿತು ಅಂತಾದ್ರೆ ಅವನು ಉದ್ಧತನಾಗ್ತಾನೆ ಅಂತ ಹೇಳಿದ್ದಾರೆ. ಅದನ್ನು ಕೇಳಿ ಬಹಳ ಸಂತೋಷದಿಂದ ಅವಶ್ಯವಾಗಿ ಆಗಲಿ ಅಂತ ಹೇಳಿ ಊರಿನವ್ರನ್ನೆಲ್ಲ ಕರೆಸಿ, ನಾವು ಭಾಗವತ ಸಪ್ತಾಹ ಯಜ್ಞವನ್ನು ಮಾಡ್ತಾ ಇದ್ದೇವೆ, ನೀವೆಲ್ಲರೂ ಕೂಡ ಬರಬೇಕು. ಭಾಗವತ ಸಪ್ತಾಹದ ವಿಧಿಯಲ್ಲಿ ಆ ಕ್ರಮ ಇದೆ, ಹೇಗೆ ಸಪ್ತಾಹವನ್ನು ನಡೆಸಬೇಕು. ಇಲ್ಲಿ ಮಾಡಿದ್ದಾರೆ ನೋಡಿ, ಎಲ್ಲ ತೋರಣ ಹಾಕಿ ಹಾಗೆ ಅಲಂಕಾರವನ್ನು ಮಾಡಬೇಕು, ಮನೆಗೆ ಅಲಂಕಾರವನ್ನು ಮಾಡಬೇಕು, ದಿವ್ಯ ಮಂಟಪದ ನಿರ್ಮಾಣವನ್ನು ಮಾಡಬೇಕು, ಪ್ರವಚನಕ್ಕಾಗಿ ದಿವ್ಯ ಮಂಟಪದ ನಿರ್ಮಾಣವನ್ನು ಮಾಡಬೇಕು. ಹಾಗೆ ಊರಿನವರನ್ನೆಲ್ಲರನ್ನೂ ಕರಿಬೇಕಂತ. ಯಾರು ಸಜ್ಜನರು ವಿಷ್ಣು ಭಕ್ತರು ವೈಷ್ಣವರು ಅಂತಿದ್ದಾರೆ ಎಲ್ಲರನ್ನೂ ಕರಿಬೇಕು, ದೂರದ ಬಂಧುಗಳನ್ನೆಲ್ಲ ಕರಿಬೇಕು, ಅವರಿಗೆಲ್ಲ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅಂತ ತಿಳಿಸ್ಬೇಕು. ಬರ್ಲಿಕ್ಕಾಗದೆ ಹೋದಾಗ ಕೊನೆಯ ಪಕ್ಷ ಮಂಗಳ ದಿವಸ ಆದರೂ ಬನ್ನಿ ಅಂತನೂ ಹೇಳಬೇಕು ಅಂತನೂ ಇದೆ. ಆ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಆಮಂತ್ರಣವನ್ನು ಕೊಟ್ಟು ತಾನು ದೀಕ್ಷಿತನಾಗಿ ಭಾಗವತ ಸಪ್ತಾಹ ನಡೆಯುವಾಗ ದೀಕ್ಷಿತನಾಗಿರಬೇಕು. ಬ್ರಹ್ಮಚರ್ಯಂ ಅಧಸ್ವಾಪಹ ಅಂತೆಲ್ಲ ಹೇಳಿದ್ದಾರೆ. ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕು. ಅಧಸ್ವಾಪಹ, ಮಂಚದ ಮೇಲೆ ಮಲಗಬಾರದು, ಕೆಳಗೆ ಮಲಗಬೇಕು. ಆಮೇಲೆ ಆಹಾರದ ನಿಯಮ, ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು. ಸಾಧ್ಯ ಆದರೆ ಉಪವಾಸ ಮಾಡಿ, ಇಲ್ಲ ಹಣ್ಣು ಹಾರುಗಳನ್ನು ತಗೊಳ್ಳಿ. ಅದು ಸಾಧ್ಯ ಆಗೋದಿಲ್ಲ, ಹವಿಷ್ಯಾನ್ನ ಏಕಭೋಜನ ಮಾಡಿ. ಅದೂ ಸಾಧ್ಯ ಆಗೋದಿಲ್ಲ ಅಂತಂದ್ರೆ 2 ಹೊತ್ತು ಊಟ ಮಾಡಿ. ಕಥಾ ವಿಘ್ನ ಕರೋಯದಿ, ನಮಗೆ ಸ್ವೀಕಾರ ಮಾಡಲಿಲ್ಲ ಅಂತಾದರೆ ಆವಾಗ ಕಥೆ ಅದರ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಊಟ ಮಾಡಿ ಚಿಂತೆ ಇಲ್ಲ, ಆದರೆ ಭಾಗವತವನ್ನು ಕೇಳೋದು ಮುಖ್ಯ ಅಂತ ಹೇಳಿದ್ದಾರೆ. ಭಾಗವತ ಶ್ರವಣ, ಹೇಗೆ ಭಾಗವತ ಶ್ರವಣ ಆಗಬೇಕು? ಬೆಳಗ್ಗೆ ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿಗೆ ಆರಂಭ ಆಗಬೇಕಂತ ಭಾಗವತ. ಎಲ್ಲಿಯ ತನಕ? ಮಧ್ಯಾಹ್ನದ ತನಕ ಆಗಬೇಕು. ಮಧ್ಯಾಹ್ನ 2 ಗಳಿಗೆ ವಿಶ್ರಾಂತಿ ಆಗಬೇಕಂತ. 2 ಗಳಿಗೆ ಅದು ಅಷ್ಟು ಹೊತ್ತು ಅವಿಚ್ಛಿನ್ನವಾಗಿ ನಡೀತಾ ಇದ್ರೆ ಹೇಳುವವರಿಗೂ ಕೇಳುವವರಿಗೂ ಶ್ರಮ ಆಗತ್ತೆ. ಅದಕ್ಕೆ ಒಂದು 2 ಗಳಿಗೆ ವಿಶ್ರಾಂತಿ. 2 ಗಳಿಗೆ ಅಂದರೆ ಒಂದು 3/4 ಗಂಟೆ 48 ನಿಮಿಷ. ಅಷ್ಟು ವಿಶ್ರಾಂತಿ ಆದ ಮೇಲೆ ಮತ್ತೆ ಆರಂಭ, ಮತ್ತೆ ಮುಂದುವರಿಸಬೇಕು. ಎಲ್ಲಿಯ ತನಕ? ಇನ್ನೇನು ಸೂರ್ಯಾಸ್ತ ಆಗತ್ತೆ ಅಂತಂದ್ರೆ ಅಲ್ಲಿ ನಿಲ್ಲಿಸ್ಬೇಕಂತ. ಅಲ್ಲಿಯ ತನಕ ಭಾಗವತವನ್ನು ಹೇಳಬೇಕು. ಹೀಗೆ ಭಾಗವತ ಈ ಕ್ರಮದಿಂದ 1 ವಾರ ನಡೆಸಿದರೆ ಸಪ್ತಾಹ ಕ್ರಮ, ಹೀಗೆ 1 ವಾರ ನಡೆಸಿದರೆ ಆವಾಗ ಭಾಗವತ ಚಿಂತನೆ ಆಗುತ್ತೆ. ಅದಕ್ಕೆ ಆಲೋಚನೆ ಮಾಡಿದ್ರು. ಹಾಗೆ ಮಾಡ್ಲಿಕ್ಕಾಗಲ್ಲ, ಹೇಳೋರಿಗೂ ಕೊಡ್ಲಿಕ್ಕಾಗಲ್ಲ, ಕೇಳೋರಿಗೂ ಕೊಡ್ಲಿಕ್ಕಾಗಲ್ಲ. ಎಲ್ಲರಿಗೂ ಕೂಡ ಬೇರೆ ಬೇರೆ ಕೆಲಸಗಳು, ಮತ್ತೊಂದು ಅಷ್ಟೊತ್ತು ದೀರ್ಘಕಾಲ ಕೂತು ಶ್ರವಣ ಮಾಡೋದೇ ಕಷ್ಟ ಸಾಧ್ಯ. ಆ ದೃಷ್ಟಿಯಿಂದ ಆ ಹೊತ್ತು ನಮಗೆ ಸಿಗಬೇಕು. ಅದಕ್ಕೆ ದೀರ್ಘಕಾಲೀನ ಆಲೋಚನೆ, ದೀರ್ಘಕಾಲದಲ್ಲಿ ತಿಂಗಳಿಗೆ 3 ದಿವಸಗಳಂತೆ ಆ ರೀತಿಯಲ್ಲಿ 1 ವರ್ಷದ ತನಕವೂ ಕೂಡ, ತಂದೆಯವರ ವರ್ಷಾಂತಿಕ ಬರುವಲ್ಲಿಯ ತನಕವೂ ಕೂಡ ಈ ಚಿಂತನೆ ನಡೆಸಬೇಕು ಅಂತ ಒಳ್ಳೆಯ ಸಂಕಲ್ಪವನ್ನ ಮಾಡಿದ್ದಾರೆ. ಆ ರೀತಿಯಲ್ಲಿ ಇಬ್ಬರು, ಅವರಿಗೆ ಧರ್ಮಪತ್ನಿಯವರ ಸಲಹೆ ಅವರದ್ದು, ಹೀಗಾಗಿ ಒಳ್ಳೆಯ ಸಂಕಲ್ಪವನ್ನು ಮಾಡಿದ್ದಾರೆ. ಗೋಕರ್ಣ ಅವತ್ತು ಸಂಕಲ್ಪವನ್ನು ಮಾಡಿದ್ದಂತೆ, ಧುಂದುಕಾರಿ ಉದ್ಧಾರ ಆಗಬೇಕು, ಅದಕ್ಕೆ ಭಾಗವತ ಶ್ರವಣ ಆಗಬೇಕು, ಈ ಕ್ರಮದಲ್ಲಿ ಭಾಗವತ ನಡೀತದೆ, ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿದ್ದಾನೆ. ಊರಿನವರೆಲ್ಲ ಬಂದಿದ್ದಾರೆ. ಭಾಗವತ ಸಪ್ತಾಹ ಆರಂಭ ಆಗಿದೆ. ಹಾಗೆ ಸಪ್ತಾಹ ನಡೀತಾ ಇದೆ. ಒಂದು ಬಿದಿರಿನ ಕಂಬದಲ್ಲಿ ಒಂದು ಸೇರ್ಕೊಂಡಿದ್ದಾನಂತ.
ಧುಂದುಕಾರಿ ಪಿಶಾಚ ಎಲ್ಲಿ ಬಂದಿರಬೇಕು, ಅದಕ್ಕೆ ಒಂದು ಬಿದಿರಿನ ಕಂಬದಲ್ಲಿ ಬಂದು ಸೇರಿಕೊಂಡಿದ್ದಾನೆ. ಅದಕ್ಕೆ 7 ಗಂಟಿತ್ತಂತೆ ಆ ಕಂಬಕ್ಕೆ. ಅವನು ಬಂದು ಸೇರ್ಕೊಂಡಿದ್ದಾನೆ. ಅದು ಒಂದು ದಿವಸ ಆದಾಗ ಒಂದು ಗಂಟು ಸೀಳ್ತಿತ್ತಂತೆ. ಪ್ರಥಮ ಗ್ರಂಥಿ ಭೇದನಂ, ಒಂದು ದಿವಸಕ್ಕೆ ಒಂದು ಗಂಟು ಸೀಳ್ತಂತೆ. ದ್ವಿತೀಯ ಹನಿ, 2ನೇ ದಿವಸಕ್ಕೆ 2ನೇ ಗಂಟು ಸೀಳಿದೆ. ಹಾಗೆ ಏನೋ ಶಬ್ದ ಆಗ್ತಾ ಇದೆ ಅಂತ ಜನರಿಗೆ ಏನೊಂದು ಕಲ್ಪನೆ ಇಲ್ಲ. ಯಾವಾಗ ಸಪ್ತಾಹ ಮುಗೀತು, 7ನೇ ದಿವಸ ಆಯಿತು, ಕೊನೆಯ ದಿವಸ ಆ ಬಿದಿರು ಸೀಳಿ ಹೋಯಿತು, ಪೂರ್ಣವಾಗಿ ಭಿನ್ನವಾಗಿದೆ. ದಿವ್ಯ ಪುರುಷ ಬಂದಿದ್ದಾನೆ, ದೇವಲೋಕದಿಂದ ವಿಮಾನ ಬಂದಿದೆ, ದೇವಪುರುಷರು ಬಂದಿದ್ದಾರೆ. ಬಂದು ಆ ಧುಂಧುಕಾರಿ ಅವನು ದಿವ್ಯ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ದೇವಪುರುಷರು ಅವನನ್ನು ಕರೆದುಕೊಂಡು ಹೋಗಬೇಕು ಅಂತ ಬಂದರೆ, 1 ನಿಮಿಷ ನಾನು ಬರ್ತೇನೆ ಅಂತ ಹೇಳಿ ಆ ದಿವ್ಯ ಪುರುಷಧಾರಿಯಾದಂತಹ ಧುಂಧುಕಾರಿ ಬಂದು ಗೋಕರ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಉದ್ಧಾರ ಮಾಡಿದ್ದೀನಿ, ಇಂತಹ ಪಾಪಿಷ್ಠನಾದ ನನ್ನನ್ನು ಉದ್ಧಾರ ಮಾಡಿದ್ದೀನಿ ನೀನು ಅಂತ ಹೇಳಿ ಅವನು ನಮಸ್ಕಾರ ಮಾಡಿದ್ದಂತೆ. ಗೋಕರ್ಣ ಅವನಿಗೆ ಆಶೀರ್ವಾದವನ್ನು ಮಾಡಿದ. ಅವನು ದೇವಲೋಕದ ವಿಮಾನವನ್ನು ಏರಿ ಹೊರಟಂತೆ. ಊರಿನವರೆಲ್ಲ ಕೇಳಿದ್ರಂತೆ, ಅಲ್ಲ, ಭಾಗವತವನ್ನು ಕೇಳಿದರೆ ಸದ್ಗತಿ ಆಗ್ತದೆ ಅಂತ. ಅದಕ್ಕೆ ಅವನಿಗೆ ಉದ್ಧಾರ ಆಯಿತು, ನಮಗೆ ಯಾಕೆ ಆಗಲಿಲ್ಲ? ಹಾಗಾದರೆ ನಾವು ಭಾಗವತ ಶ್ರವಣ ಮಾಡಿದ್ದೇವೆ, ಮತ್ತೆ ನೀವು ಭಾಗವತವನ್ನು ಹೇಳಿದ್ದೀರಿ, ನಿಮಗಾದ್ರೆ ಆಗಬೇಕಾಗಿತ್ತಲ್ಲ, ನಿಮಗಾಗಬೇಕಿತ್ತು, ನಮಗಾಗಬೇಕಾಗಿತ್ತು, ಯಾಕಿನ್ನೂ ನಮಗಾಗಲಿಲ್ಲ, ಧುಂದುಕಾರಿಗೆ ಮಾತ್ರ ಯಾಕೆ ಸದ್ಗತಿ ಆಗ್ತಾ ಇದೆ ಅಂತ. ಅವಶ್ಯವಾಗಿ ಆಗತ್ತೆ. ಯಾವ ರೀತಿಯಲ್ಲಿ ಶ್ರವಣವನ್ನು ಮಾಡಬೇಕೋ ಹಾಗೆ ಅವನು ಶ್ರವಣ ಮಾಡಿದ್ದಾನೆ. ಅವನು ಶ್ರವಣ ಮಾಡಿದಂತೆ ಉಳಿದವರು ಯಾರೂ ಶ್ರವಣ ಮಾಡಲಿಲ್ಲ. ಅದಕ್ಕೆ ಈ ಫಲ ಉಳಿದವರಿಗೆ ಸಿಕ್ಕಿಲ್ಲ ಅಂತ. ಏನು ಮಾಡಬೇಕಾಗಾದ್ರೆ ಹೇಳಿ ಅಂತ ಕೇಳಿದಾಗ ಗೋಕರ್ಣ ಎಲ್ಲ ವಿಧಾನವನ್ನು ತಿಳಿಸಿದ್ದಾನೆ. ಆ ಕ್ರಮದಿಂದ ಶ್ರವಣವನ್ನು ಮಾಡುತ್ತೇವೆ ಅಂತ ಊರಿನ ಜನ ಎಲ್ಲ ಮತ್ತೊಮ್ಮೆ ಕುತ್ಕೊಂಡು ಶ್ರವಣ ಮಾಡಿದ್ರಂತೆ. ಇನ್ನೊಂದು ಸಪ್ತಾಹ ಆಯಿತು, ಭಾಗವತ ಸಪ್ತಾಹ, 2ನೇ ಬಾರಿ ಭಾಗವತ ಸಪ್ತಾಹ ಆಯಿತು. ಆವಾಗ ಕೊನೆಯಲ್ಲಿ ಊರಿನ ಜನ ಎಲ್ಲ ಬಹಳ ಶ್ರದ್ಧೆಯಿಂದ ಅದೇ ಕ್ರಮದಿಂದ ಶ್ರವಣವನ್ನು ಮಾಡಿದಾಗ ಪರಮಾತ್ಮನೇ ಬಂದಿದ್ದಾನಂತೆ. ಪ್ರಹ್ಲಾದರಾಜರು ತಾಳತಟ್ಟ ಬರ್ತಾ ಇದ್ದಾರಂತೆ. ಅದೇ ರೀತಿಯಲ್ಲಿ ವೈಷ್ಣವೋತ್ತಮರು ಅಂತ ಯಾರೆಲ್ಲ ಇದ್ದಾರೆ, ಧ್ರುವರಾಜರು ಬರ್ತಾರೆ, ಸದ್ಭಕ್ತರು, ನಾರದರು, ಸನಕಾದಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಪರಮಾತ್ಮ ಬಂದು ಆ ಗೋಕರ್ಣನನ್ನ ಅಭಿನಂದನೆ ಮಾಡಿ ಅವನನ್ನು ಆಲಿಂಗನ ಮಾಡಿಕೊಂಡು ಅವನನ್ನು ಗೋಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ, ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಇಂತಹ ಮಹಾಫಲ ಶ್ರೀಮದ್ ಭಾಗವತಕ್ಕೆ ಇದೆ. ಈ ಭಾಗವತ ಶ್ರವಣವನ್ನು ಮಾಡಿದವರಿಗೆ ಉದ್ಧಾರ ಖಚಿತವಾದದ್ದು. ಕಲಿಮಲ ಸಂಸ್ಕೃತಿ ಕಾಲನೋಖಿಲೇಶೋ ಹರಿರಿತರತ್ರ ನ ಗೀಯತೆ ಹ್ಯಭೀಕ್ಷ್ಣಂ ಇಹತ ಪುನರ್ಭಗವಾನ ಶೇಷಮೂರ್ತಿ ಪರಿಪಠಿತೋನುಪದಂ ಕಥಾ ಪ್ರಸಂಗೈಃ. ಪರಮಾತ್ಮನ ಮಹಿಮೆಯನ್ನು ಹೇಳುವುದಕ್ಕೆ ಅನೇಕ ಗ್ರಂಥಗಳಿವೆ. ಆ ಎಲ್ಲ ಗ್ರಂಥಗಳಿಗಿಂತ ಭಾಗವತದ ಮಹಿಮೆ ಏನು ಅಂತಂದರೆ, ಉಳಿದ ಎಲ್ಲ ಗ್ರಂಥಗಳಲ್ಲಿ ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ಉಳಿದ ಬೇರೆ ಬೇರೆ ವಿಷಯಗಳ ಪ್ರತಿಪಾದನೆಯೂ ಕೂಡ, ಧರ್ಮಾರ್ಥ ಕಾಮಮೋಕ್ಷಗಳ ನಿರೂಪಣೆಯನ್ನು ಕೂಡ ಬೇರೆ ಗ್ರಂಥಗಳು ಮಾಡುತ್ತವೆ. ಆದರೆ ಶ್ರೀಮದ್ ಭಾಗವತ ಹಾಗಲ್ಲ. ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಚರಿತ್ರೆಯನ್ನೇ ಪ್ರಧಾನವಾಗಿ ನಿರೂಪಣೆ ಮಾಡ್ತಾ ಇರೋದು. ಸಂಪೂರ್ಣವಾಗಿ ಆರಂಭದಿಂದ ಕೊನೆಯ ತನಕವೂ ಕೂಡ ಭಗವಂತನ ಚರಿತ್ರೆನೇ ಅಲ್ಲ. ಬೇರೆ ಬೇರೆ ಚರಿತ್ರೆ, ಪ್ರಹ್ಲಾದರಾಜರು, ಧ್ರುವರಾಜರು, ಮುಚಕುಂದ ಅಂತ ಹೇಳಿ ಬೇರೆ ಬೇರೆಯವರ ಚರಿತ್ರೆ ಬರುತ್ತದಲ್ಲ, ಬೇರೆಯವರ ಚರಿತ್ರೆಯನ್ನು ಕೂಡ ನಿರೂಪಣೆ ಮಾಡೋದು ಯಾಕೆ? ಪರಮಾತ್ಮನ ಮಹಿಮೆಯನ್ನು ಅರ್ಥ ಮಾಡಿಸೋದಕ್ಕೋಸ್ಕರನೇ. ಆ ಸಂದರ್ಭದಲ್ಲೂ ಪರಮಾತ್ಮ ಸೇರಿಕೊಂಡಿದ್ದಾನೆ. ಹೀಗೆ ಎಲ್ಲ ಕಥೆಗಳಲ್ಲಿಯೂ ಕೂಡ ಪರಮಾತ್ಮ ಸೇರಿಕೊಂಡಿದ್ದಾನೆ. ಆ ರೀತಿಯಲ್ಲಿ ಆ ಪರಮಾತ್ಮನ ಮಹಿಮೆಯನ್ನ ಆರಂಭದಿಂದ ಕೊನೆಯ ತನಕವೂ ಕೂಡ ನಿರೂಪಣೆ ಮಾಡುತ್ತಾ ಇರುವ ಸಂಪೂರ್ಣವಾಗಿ ರಸವತ್ತಾದಂತಹ ಫಲ ಅದು ಶ್ರೀಮದ್ ಭಾಗವತ. ಅಂತಹ ಶ್ರೀಮದ್ ಭಾಗವತದ ಚಿಂತನೆಯಿಂದ ಪರಮಾತ್ಮನ ಪಾದಕಮಲಗಳಲ್ಲಿ ಅಚಲವಾದ ಭಕ್ತಿ ಅದು ಉಂಟಾಗ್ತದೆ. ಅಂತಹ ಮಹತ್ವ ಶ್ರೀಮದ್ ಭಾಗವತಕ್ಕೆ ಇದೆ. ಈ ದಿನಗಳಲ್ಲಿ ನಾವು ಯಥಾಶಕ್ತಿಯಾಗಿ ಇದರ ಚಿಂತನೆಯನ್ನು ಮಾಡೋಣ. ಆರಂಭದಲ್ಲಿ ನಿರ್ವಿಘ್ನವಾಗಿ ಆಗಲಿ, ಯಾವುದೇ ರೀತಿಯ ವಿಘ್ನಗಳು ಬರದಿರಲಿ ಅಂತ ಗಣಪತಿಯ ಪ್ರಾರ್ಥನೆಯನ್ನು ಮಾಡೋಣ. ಹಾಗೆ
ಗಣಪತ್ಯಂತರ್ಗತ ವಿಶ್ವಂಭರ ರೂಪಿಯಾದ ಪರಮಾತ್ಮನನ್ನ ನಾವು ಪ್ರಾರ್ಥಿಸಿ ಯಾವುದೇ ವಿಘ್ನಗಳು ಕೂಡ ಈ ಈ 12 ತಿಂಗಳುಗಳಲ್ಲಿ ಎಂದಿಗೂ ವಿಘ್ನ ಬರದಂತೆ ಇದರ ಚಿಂತನೆ ನಡೆಯಲಿ ಅಂತ ಪ್ರಾರ್ಥನೆಯನ್ನ ಮಾಡಿ, ನವಗ್ರಹ ದೇವತೆಗಳ ಪ್ರಾರ್ಥನೆಯನ್ನ ಮಾಡಿ, ಗಣಪತಯೇ ನಮಃ, ವಿಶ್ವಂಭರುಡು ಪರಮಾತ್ಮನೇ ನಮಃ, ನವಗ್ರಹ ದೇವತಾಭ್ಯೋ ನಮಃ, ಆ ಎಲ್ಲ ದೇವತೆಗಳು ಕೂಡ ಇದನ್ನ ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ವೇದವ್ಯಾಸ ದೇವರು, ಶುಕಾಚಾರ್ಯರು, ಈ ಭಾಗವತದ ನಿರೂಪಣೆಯನ್ನು ಮಾಡಿದಂತಹ ಶುಕಾಚಾರ್ಯರು ಅವರ ಪ್ರಾರ್ಥನೆಯನ್ನ ಮಾಡೋಣ. ಪುರಾಣವನ್ನು ಹೇಳುವವರಲ್ಲಿ ಶುಕಾಚಾರ್ಯರ ಚಿಂತನೆಯನ್ನು ಮಾಡಬೇಕು ಅಂತ. ಹೇಳುವವರಿಗೆ ಎಷ್ಟು ಗೊತ್ತಿರುತ್ತದೆ, ಏನೆಲ್ಲ ಗೊತ್ತಿರೋದಿಲ್ಲ. ಆದರೆ ಏನು ಸಂಶಯಗಳಿರ್ತದೆ, ಈ ಸಂಶಯ ಪರಿಹಾರ ಆಗಬೇಕು ಅಂತ ಹೇಳುವಂತಹ ವ್ಯಕ್ತಿ ಅವರಲ್ಲಿ ಶುಕಾಚಾರ್ಯರ ಚಿಂತನೆ ಮಾಡಬೇಕು. ಅವರು ನಮ್ಮ ಸಂಶಯದ ಪರಿಹಾರವನ್ನು ಮಾಡಿ ಉತ್ತಮವಾದ ಜ್ಞಾನವನ್ನು ನೀಡಬೇಕು ಅಂತ. ಅದಕ್ಕೆ ಆರಂಭದಲ್ಲಿ ಆ ಶ್ಲೋಕವನ್ನ ಹೇಳಿದ್ದು, ಶುಕರೂಪ ಪ್ರಬೋಧಜ್ಞ ಅಂತ ಹೇಳಿ ಎಲ್ಲ ವೇದಶಾಸ್ತ್ರಗಳನ್ನು ತಿಳಿದಂತಹ ಶುಕಾಚಾರ್ಯರು ಅವರ ಪ್ರಾರ್ಥನೆಯನ್ನು ಮಾಡೋಣ. ಅವರು ನಮಗೆ ದಿವ್ಯವಾದಂತಹ ಈ ತತ್ವಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಈ ಕಥಾರಂಭವನ್ನ ಮಾಡಬೇಕು. ಹಾಗೆ ನಾವು ಈ ಕಥಾರಂಭವನ್ನ ಮಾಡೋಣ. ಪ್ರಥಮ ಸ್ಕಂಧದ ಕೆಲವು ಭಾಗದ ಚಿಂತನೆ ಇವತ್ತು ಮತ್ತು ನಾಳೆ ಮಾಡಿ, ನಂತರದಲ್ಲಿ ಮುಂದಿನ ತಿಂಗಳ ಚಿಂತನೆಯಲ್ಲಿ ದ್ವಿತೀಯ ಸ್ಕಂಧದ ಚಿಂತನೆ ಇರುತ್ತದೆ. ದ್ವಿತೀಯ ಸ್ಕಂಧ ಪ್ರಥಮ ಸ್ಕಂಧಕ್ಕಿಂತ ಸ್ವಲ್ಪ ಚಿಕ್ಕದು, ಆದ್ದರಿಂದ ಪ್ರಥಮ ಸ್ಕಂಧ ಸ್ವಲ್ಪ ದೊಡ್ಡದು. ಆದ್ದರಿಂದ ಪ್ರಥಮ ಸ್ಕಂಧದ ಈ ಮಹಿಮೆಯೆಲ್ಲ ಸೇರಿ ಪ್ರಥಮ ಸ್ಕಂಧ ಆಗುವಾಗ ಸ್ವಲ್ಪ ಹೆಚ್ಚಾಗತ್ತೆ. ಅದಕ್ಕೆ ಉಳಿದ ಅಂಶವನ್ನ ಮುಂದಿನ ತಿಂಗಳ ಚಿಂತನೆಯಲ್ಲಿ ಪ್ರಥಮ ಸ್ಕಂಧದ ಉಳಿದ ಭಾಗ ಮತ್ತೆ ದ್ವಿತೀಯ ಸ್ಕಂಧ ಅದರ ಚಿಂತನೆ ಆಗತ್ತೆ. ಮುಂದೆ ಒಂದೊಂದು ಸ್ಕಂಧಗಳ ಚಿಂತನೆಯನ್ನ ಮಾಡಿಕೊಂಡು ಹೋಗಬಹುದು. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾನ್ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ದೇವರ ಧ್ಯಾನವನ್ನು ಮಾಡಬೇಕು, ದೇವರ ಚಿಂತನೆ. ನಮ್ಮ ಜೀವನದ ಸಾರವೇ ಅದಲ್ವಾ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಶು ಪಕ್ಷಿ ಅದಕ್ಕಿಲ್ಲದೆ ಇರುವ ಸೌಭಾಗ್ಯ ಅಂತಂದ್ರೆ ಜ್ಞಾನವನ್ನು ಪಡೆಯುವ ಸೌಭಾಗ್ಯ. ಉತ್ತಮವಾದ ಜ್ಞಾನ ಬೇಕು ಅಂತಂದ್ರೆ ತಿಳಿದಂತಹದ್ದು ಏನಿದೆ ಅದನ್ನ ಮನನ ಮಾಡಿ ಸ್ಪಷ್ಟಪಡಿಸಿಕೊಂಡು ಹಾಗೆ ಪರಮಾತ್ಮನ ಧ್ಯಾನವನ್ನು ಮಾಡೋದರಿಂದ ಪರಮಾತ್ಮ ಅನುಗ್ರಹ ಮಾಡಿ ತನ್ನ ಸಾಕ್ಷಾತ್ಕಾರವನ್ನು ನೀಡುತ್ತಾರೆ. ಅಂತಹ ದಿವ್ಯ ಸಾಕ್ಷಾತ್ಕಾರ ಆಗಬೇಕು, ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ಅದರ ಸಾಧನ ರೂಪವಾಗಿ ನಾವು ಪರಮಾತ್ಮನ ಧ್ಯಾನವನ್ನು ಮಾಡಬೇಕು, ಅವನ ಬಗ್ಗೆ ತಿಳ್ಕೊಳ್ಬೇಕು. ಧ್ಯಾನ ಮಾಡಬೇಕು ಅಂತಂದ್ರೆ ಇವತ್ತು ಯೋಗದ ಶಿಕ್ಷಣವನ್ನು ಮಾಡುವಂತಹ ಅನೇಕರು ವೈದೇಶಿಕರು, ನಮ್ಮಲ್ಲಿ ಕೆಲವರು, ಅವರು ಸರಿಯಾದ ತಿಳುವಳಿಕೆ ಇಲ್ಲದೇನೆ ಅವರು ಶೂನ್ಯದ ಚಿಂತನೆಯನ್ನು ಮಾಡಿ ಅಂತ ಹೇಳ್ತಾರೆ. ಏನಿಲ್ಲ ಅಂತ ಚಿಂತನೆ ಮಾಡಿ, ಅದು ಹೇಗೆ ಚಿಂತನೆ ಸಾಧ್ಯ? ಶೂನ್ಯದ ಚಿಂತನೆ ಅದು ಸರಿಯಾದದ್ದಲ್ಲ, ಆ ಚಿಂತನೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತತ್ವ ಚಿಂತನೆ ಆಗಬೇಕು, ಪರಮಾತ್ಮನ ಗುಣಗಳ ಚಿಂತನೆ, ರೂಪ ನಾಮ ಗುಣ ಇವುಗಳ ಚಿಂತನೆ. ಪರಮಾತ್ಮನ ನಾಮ ಗುಣ ರೂಪ ಕ್ರಿಯಾ ಇವುಗಳ ಚಿಂತನೆಯನ್ನು ಮಾಡಬೇಕು. ಅವನು ಯಾರು ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ ಅವನು ಜಗತ್ತಿನ ಸೃಷ್ಟಿಕರ್ತ ಅಂತ ತಿಳ್ಕೊಳ್ಳಿ. ಇವತ್ತು ಜಗತ್ತು ಇದೆ ಅಂತಂದ್ರೆ ಅದನ್ನ ಸೃಷ್ಟಿ ಮಾಡಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನ ನಾವು ವೇದಗಳಿಂದ ತಿಳಿಯಬಹುದು. ಅಪೌರುಷೇಯವಾದಂತಹ ವೇದಗಳು, ಅದರ ರಚನೆಯನ್ನು ಯಾರೂ ಮಾಡಲಿಲ್ಲ. ಅಂತಹ ಅಪೌರುಷೇಯ ವೇದಗಳಿಂದ ಅವನ ಮಹಿಮೆಯನ್ನು ತಿಳಿಯಲಿಕ್ಕಾಗ್ತದೆ. ಹಾಗೆ ಯುಕ್ತಿಗಳಿಂದ ವಿಚಾರ ಮಾಡಿ ವಿಚಾರದಿಂದಲೂ ಅವನ ಮಹಿಮೆಯನ್ನ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ವಿಚಾರ ಮಾಡಿದಾಗ ಅದು ಗೊತ್ತಾಗುತ್ತೆ, ಇಂತಹ ಅದ್ಭುತವಾದ ಪ್ರಪಂಚ ಇದೆ. ಈ ಪ್ರಪಂಚದಿಂದ ಇಂತಹ ಪ್ರಪಂಚ ಇದೆ ಅಂದ್ರೆ ಈ ಪ್ರಪಂಚದ ಹಿಂದೆ ಒಬ್ಬರಿದ್ದಾರೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಹೇಳ್ತಾರೆ. ಮರದಿಂದ
ಅನೇಕ ಹಣ್ಣುಗಳು ಬೀಳುತ್ತವೆ. ಒಂದೊಂದು ಹಣ್ಣುಗಳಲ್ಲಿ ಸಾಕಷ್ಟು ಬೀಜಗಳಿವೆ. ಆದರೆ ಕೆಲವು ಬೀಜಗಳಿಂದ ಮತ್ತೆ ಕೆಲವು ಮರಗಳು ಹುಟ್ಟುತ್ತವೆ, ಇನ್ನು ಕೆಲವು ಬೀಜಗಳಿಂದ ಮತ್ತೆ ಮರಗಳು ಹುಟ್ಟೋದಿಲ್ಲ. ಯಾಕೆ? ಕೇವಲ ಪ್ರಕೃತಿಯ ಬಗ್ಗೆ ನಾವು ವಿಚಾರ ಮಾಡೋದಾದರೆ ಪ್ರಕೃತಿಯಲ್ಲಿ ಅಂತಹ ಸಾಮರ್ಥ್ಯ ಇದೆ, ಪ್ರಕೃತಿಯಿಂದಲೇ ಜಗತ್ತು ಆಗ್ತದೆ, ಅಂತಹ ವಾದವೂ ಕೂಡ ಇದೆ, ಸಾಂಖ್ಯವಾದ. ಇವತ್ತು ಅನೇಕರು ಅಂತಹ ವಾದವನ್ನು ಮಂಡಿಸ್ತಾರೆ. ದೇವರು ಯಾಕೆ ಬೇಕು? ದೇವರಿಲ್ಲದೇನೆ ಜಗತ್ತಿದೆ. ಅಲ್ಲ, ದೇವರಿಲ್ಲದೆ ಜಗತ್ತು ಹೇಗಿರ್ಲಿಕ್ಕೆ ಸಾಧ್ಯ? ಅಂದರೆ ಗಾಳಿಗೆ ಬೀಸುವ ಸ್ವಭಾವ, ನೀರಿಗೆ ಹರಿಯುವ ಸ್ವಭಾವ, ಅದು ಪಾರದರ್ಶಕವಾಗಿರುತ್ತದೆ, ನೀರು ದ್ರವವಾಗಿರುತ್ತದೆ, ಒಂದೊಂದರಲ್ಲಿ ಒಂದೊಂದು ಸ್ವಭಾವ ಇದೆ. ಅದು ಶರೀರದ ಒಳಗೆ ಪ್ರವೇಶ ಮಾಡಿದಾಗ ಆಹಾರದ ಪಾಕಕ್ಕೆ, ಪಚನಕ್ಕೆ ಅದು ಅನುಕೂಲಕರವಾಗಿರುತ್ತದೆ. ಘನವಾದಂತಹ ಪದಾರ್ಥಗಳ ಪ್ರಕ್ರಿಯೆ, ದ್ರವ ಪದಾರ್ಥದ ಪ್ರಕ್ರಿಯೆ, ಹೀಗೆ ಎಲ್ಲ ವಸ್ತುಗಳ ಒಂದು ಸ್ವಭಾವ ಏನಿದೆ, ಆ ಸ್ವಭಾವದಿಂದಲೇ ಜಗತ್ತೆಲ್ಲ ನಡೀತಾ ಇದೆ. ಅದಕ್ಕೆ ಒಬ್ಬ ಚೇತನ ಯಾಕೆ ಬೇಕು? ನಾವು ಚೇತನರು, ಜೀವರಿದ್ದೇವೆ ಸರಿ, ಆದರೆ ಪರಮಪುರುಷ ಪರಮಾತ್ಮ ಅಂತ ಕಣ್ಣಿಗೆ ಕಾಣದಂತಹ ಒಬ್ಬ ವ್ಯಕ್ತಿಯನ್ನು ಯಾಕೆ ಒಪ್ಪಿಕೊಳ್ಬೇಕು? ಒಪ್ಪಿಕೊಳ್ಳಿಲ್ಲ ಅಂತಾದರೆ ಈ ವೈಲಕ್ಷಣ್ಯಗಳು ಹೇಗೆ ಸಾಧ್ಯ ಆಗ್ತದೆ? ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡ್ತಾ ಇರ್ತಾರೆ, ಸ್ವತಃ ವೈದ್ಯರಾಗಿರ್ತಾರೆ, ಸಂತಾನ ಆಗದೇ ಇದ್ದವರಿಗೆ ಸಂತಾನದ ಔಷಧಿಯನ್ನು ಕೊಡುತ್ತಿರ್ತಾರೆ, ಅವರಿಗೆ ಮಕ್ಕಳಿರಲ್ಲ. ಯಾಕಿದು? ಅವರಿಗೆ ಅಜ್ಞಾನವೋ ಅಥವಾ ಅವರಲ್ಲಿ ದೋಷ ಇದೆಯೋ? ಅವ್ರು ಹೇಳ್ತಾರೆ ನಮ್ಮಲ್ಲಿ ಯಾವ ತಪ್ಪುಗಳು ಇಲ್ಲ. ಆ ಉದಾಹರಣೆಯನ್ನ ಕೊಡ್ತಾರೆ. ರೇತೋ ಧಾತರು ವಟಕಣಿಕ ಘೃತ ಧೂಮಾಧಿವಾಸನ, ಹೀಗೆ ಒಂದೊಂದು ಉದಾಹರಣೆಗಳನ್ನು ನೋಡುವಾಗ ಎಲ್ಲ ಶಕ್ತಿ ಇದೆ, ಆದರೆ ಫಲ ಇಲ್ಲ. ಯಾಕದು? ಹಾಗಾದ್ರೆ ಈ ಎಲ್ಲ ಕಣ್ಣಿಗೆ ಕಾಣದ ಒಂದು ಶಕ್ತಿ ಮತ್ತೊಂದಿದೆ, ಅದನ್ನು ಒಪ್ಪಿಕೊಳ್ಳಲೇಬೇಕು. ಇವತ್ತು ಕಾಣಿಸ್ತಾ ಇದೆ, ಒಬ್ಬ ವ್ಯಕ್ತಿಯಲ್ಲಿ, ಪುರುಷನಲ್ಲಿ ಅಥವಾ ಸ್ತ್ರೀಯಲ್ಲಿ ಏನು ಸಾಮರ್ಥ್ಯ ಇರಬೇಕು, ಎಲ್ಲವೂ ಕೂಡ ಇದೆ, ಆದರೆ ಸಂತಾನ ಇಲ್ಲ. ಯಾಕಿಲ್ಲ? ಹಾಗಾದ್ರೆ ಏನು ಕಾರಣ? ಏನು ಗೊತ್ತಿಲ್ಲ. ಅದು ಕಣ್ಣಿಗೆ ಕಾಣದ್ದು ಮತ್ತೊಂದಿದೆ. ಅದು ಏನು? ಜನ್ಮಾಂತರದ ಕರ್ಮ ಇದೆ, ಅದರಿಂದ ಹುಟ್ಟಿದ ಪುಣ್ಯ ಪಾಪಗಳಿವೆ, ಮತ್ತೊಂದಿದೆ. ಅದನ್ನೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲದಕ್ಕೂ ಜಡವಾದಂತಹ ಕರ್ಮ ಅದೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ? ಆಗೋದಿಲ್ಲ. ಈಗ ತುಪ್ಪವನ್ನು ತಿಂದರೆ ದಷ್ಟಪುಷ್ಟರಾಗ್ತಾರೆ, ಒಳ್ಳೆ ಪುಷ್ಟಿ ಬರುತ್ತದೆ, ಅಥವಾ ಸ್ಥೂಲಕಾಯರಾಗ್ತಾರೆ. ಕೆಲವರು ಚೆನ್ನಾಗಿ ತುಪ್ಪ ತಿಂತಾರೆ, ಆದರೆ ಅವರು ದಪ್ಪ ಆಗಿರೋದೇ ಇಲ್ಲ. ಇನ್ನು ಕೆಲವರು ತುಪ್ಪನೂ ಮುಟ್ಟೋದಿಲ್ಲ, ಎಣ್ಣೆನೂ ಮುಟ್ಟೋದಿಲ್ಲ, ಅದು ಯಾವ ಪದಾರ್ಥಗಳನ್ನು ಮುಟ್ಟೋದಿಲ್ಲ, ಆದರೆ ಸಣ್ಣ ಆಗಬೇಕು ಅಂತ ಎಷ್ಟು ಪರಿಶ್ರಮ ಪಟ್ಟರು ಸಣ್ಣಗಾಗಲ್ಲ. ಯಾಕಿದು? ಅದರ ಉಲ್ಲೇಖವನ್ನು ಮಾಡ್ತಾರೆ. ಘೃತ ಧೂಮ ಅಧಿವಾಸನಂ ಅಂತ ಅದನ್ನೆಲ್ಲ ಉಲ್ಲೇಖ ಮಾಡ್ತಾ, ಹೀಗೆ ಈ ಜಗತ್ತಿನಲ್ಲಿ ಸ್ವಭಾವ ಇದೆ, ಹೌದು, ಸ್ವಭಾವಕ್ಕೆ ನಿಯಾಮಕನಾಗಿ ಒಬ್ಬ ಬೇಕು. ಆದರೆ ಸ್ವಭಾವದ ವೈಲಕ್ಷಣ್ಯಗಳನ್ನು ಕೂಡ ನಾವು ಅಲ್ಲಲ್ಲಿ ನೋಡ್ತಾ ಇದ್ದೇವೆ, ವೈಪರೀತ್ಯಗಳನ್ನು ಅಲ್ಲಲ್ಲಿ ನೋಡ್ತಾ ಇದ್ದೇವೆ. ಇದರಿಂದ ಗೊತ್ತಾಗತ್ತೆ ಕಣ್ಣಿಗೆ ಕಾಣದ ಶಕ್ತಿ ಒಂದಿದೆ, ಇದನ್ನೆಲ್ಲವನ್ನು ಪ್ರೇರಣೆ ಮಾಡುವಂತಹ ಒಂದು ಕಾಣದ ಶಕ್ತಿ ಒಂದಿದೆ, ಅದು ಪರಮಾತ್ಮ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇತರತಶ್ಚ ಅಂದರೆ ಯುಕ್ತಿಯಿಂದಲೂ ವಿಮರ್ಶೆಯಿಂದ ನಾವು ಸಾಕಷ್ಟು ವಿಮರ್ಶೆಯನ್ನು ಮಾಡುವಾಗಲೂ ಗೊತ್ತಾಗತ್ತೆ ದೇವರಿದ್ದಾನೆ ಅಂತ. ದೇವರಿಲ್ಲದೇನೆ ಎಲ್ಲ ಹಾಗೆ ನಡೀತದೆ, ಸಾಧ್ಯವೇ ಇಲ್ಲ. ಜಡವಾದಂತಹ ಈ ಪ್ರಕೃತಿ ಏನು ಮಾಡ್ಲಿಕ್ಕೆ ಸಾಧ್ಯ? ಜಡವ ಪ್ರಕೃತಿಗೆ ಒಬ್ಬ ಪುರುಷ ಬೇಕು, ಚೇತನ ಬೇಕು, ಪ್ರೇರಣೆಯನ್ನು ನೀಡುವಂತಹ ಚೇತನ ಬೇಕು. ಪರಮಾಣುಗಳ ಸಂಯೋಗದಿಂದ ಹಾಗೆ ಜಗತ್ತು ಬೆಳೀತಾ ಹೋಗ್ತದೆ. ಪರಮಾಣುಗಳು ಯಾಕೆ ಸೇರಿಕೊಂಡು, ಒಂದು ಪರಮಾಣು ಮತ್ತೊಂದು ಪರಮಾಣುವಿನೊಂದಿಗೆ ಸೇರಿಕೊಂಡು ಅಲ್ಲಿ ಒಂದೊಂದೇ ದ್ವಿಣುಕ ತ್ರಿಣುಕ ಹೀಗೆ ಒಂದೊಂದೇ ಬೆಳೀತಾ ಹೋಗ್ತಾ ಇದೆ. ಹಾಗೆ ಪರಮಾಣುಗಳ ಸಂಯೋಗಕ್ಕೆ, ಅದು ಸೇರಿಕೊಳ್ಳೋದಕ್ಕೆ ಏನು ಕಾರಣ? ಅದಕ್ಕೊಬ್ಬ ವ್ಯಕ್ತಿ ಬೇಕೋ ಬೇಡ? ಸೇರಿಸುವಂಥ ಒಬ್ಬ ವ್ಯಕ್ತಿ ಬೇಕು, ಅದಕ್ಕೆ ಪರಮಾತ್ಮ ಇದ್ದಾನೆ. ಅಂತಹ ಒಬ್ಬ ವ್ಯಕ್ತಿ ಅವನು ಪರಮಾತ್ಮ ಅನ್ನೋದನ್ನ ನಾವು ವಿಚಾರದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಭಾಗವತ ಮೊದಲಿಗೆ ಹೇಳುತ್ತೆ, ಒಂದು ಕೇಳಿ ಮತ್ತೊಂದು ವಿಚಾರ ಮಾಡಿ. ಮೊದಲು ಜನ್ಮಾದ್ಯಸ್ಯ ಯತಃ ವೇದ ಹೇಳ್ತಾ ಇದೆ, ಅದನ್ನು ಕೇಳಿಸಿಕೊಳ್ಳಿ. ಅದೇನು ಹೇಳ್ತಾ ಇದೆ ಅದನ್ನು ಹಾಗೆ ಕೇಳಿಸಿಕೊಳ್ಳೋದು ಅಲ್ಲ, ಅದನ್ನು ಕೇಳಿದ ಮೇಲೂ ನೀವು ವಿಚಾರವನ್ನು ಮಾಡಿ. ವೇದ ಹೇಳಿದ್ದನ್ನು ವಿಚಾರ ಮಾಡಿ, ಲೋಕವನ್ನೂ ನೋಡಿ ಅದರಿಂದಲೂ ವಿಚಾರವನ್ನು ಮಾಡಿ.
ಹಾಗೆ ವಿಚಾರವನ್ನ ಮಾಡಿ ನೀವು ತಿಳ್ಕೊಳ್ಳಿ, ದೇವರನ್ನ ಹಾಗೆ ವಿಚಾರ ಮಾಡಿ ಅರ್ಥ ಮಾಡಿಕೊಳ್ಳಿ ಅನ್ನೋದನ್ನ ಭಾಗವತ ಉಪದೇಶಿಸುತ್ತೆ. ಎಂಥವನು ದೇವರು? ಅವನು ಸರ್ವಜ್ಞನಾಗಿದ್ದಾನೆ, ಎಲ್ಲವನ್ನೂ ತಿಳಿದಿದ್ದಾನೆ. ಅವನಿಗೆ ತಿಳಿಯದೇ ಇರುವಂಥದ್ದೇ ಯಾವುದಿಲ್ಲ. ಅವನ ಜ್ಞಾನ ಹೇಗಿದೆ? ಮಧ್ವಾಚಾರ್ಯರು ಹೇಳ್ತಾರೆ, ಅನಂತ ವೇದಗಳಿವೆ. ವೇದಗಳು ಎಷ್ಟು? ಇಷ್ಟು ಅಷ್ಟು ಅಂತ ಗೊತ್ತೇ ಇಲ್ಲ, ಅನಂತ ವೇದಗಳು. ಇವತ್ತು ಮಧ್ವಾಚಾರ್ಯರು ವೇದವ್ಯಾಸ ದೇವರ ಹತ್ರ ಓದ್ತಾ ಇದ್ದಾರೆ, ವೇದಾಧ್ಯಯನ ಮಾಡ್ತಾ ಇದ್ದಾರೆ. ಅಷ್ಟು ವೇದಗಳಿವೆ, ಅನಂತ ವೇದಗಳಿವೆ. ಪರಮಾತ್ಮ ಆ ಎಲ್ಲ ವೇದಗಳನ್ನು ತಿಳ್ಕೊಂಡಿದ್ದಾನ ಅಂದ್ರೆ ಪರಮಾತ್ಮನ ಜ್ಞಾನ ಅದು ಅನಂತವಾಗಿರುವ ಅವ್ಯಾಕೃತ ಆಕಾಶದಂತೆ ಇದೆ. ಆಕಾಶಕ್ಕೆಲ್ಲಾದ್ರೂ ಕೊನೆ ಅಂತಿದೆಯಾ? ಇಲ್ಲ. ಅದು ಒಳಗೂ ಇದೆ, ಹೊರಗೂ ಇದೆ, ಅನಂತವಾಗಿದೆ ಆಕಾಶ. ಆ ಆಕಾಶದಲ್ಲಿ ಒಂದು ಪರಮಾಣು ಎಷ್ಟು ಸೂಕ್ಷ್ಮವೋ ಅಷ್ಟು ಸೂಕ್ಷ್ಮ ಅನಂತ ವೇದಗಳ ಜ್ಞಾನ ಅಂತ. ಅಂದ್ರೆ ಅವನ ಜ್ಞಾನದ ಮುಂದೆ ಅನಂತ ವೇದಗಳು ಅಷ್ಟು ಚಿಕ್ಕದಾಗಿವೆ. ಅನಂತ ವೇದಗಳ ಜ್ಞಾನ ಪ್ರಾಪ್ನೋತಿ ಪರಮಾಣುತಾಂ ಮಜ್ಞಾನಾವ್ಯಾಕೃತ ಆಕಾಶೆ ಪ್ರಾಪ್ನೋತಿ ಪರಮಾಣುತ. ಪರಮಾತ್ಮನ ಜ್ಞಾನ ಅದು ಆಕಾಶದಷ್ಟು ಹಿರಿದಾದದ್ದು. ಅದರ ಮುಂದೆ ಈ ಇಡೀ ವೇದಗಳ ಜ್ಞಾನ ಅದು ಒಂದು ಪರಮಾಣು ಅಂತ. ಅಂತಹ ಜ್ಞಾನ ಪರಮಾತ್ಮನದ್ದು. ಅಂತಹ ಸರ್ವಜ್ಞಾನ, ಎಲ್ಲ ಗೊತ್ತಿದೆ. ಆದದ್ದು, ಆಗ್ತಾ ಇರೋದು, ಆಗೋದು, ಪ್ರತಿಯೊಂದನ್ನೂ ಕೂಡ ತಿಳಿದಿರುವಂಥವನು. ಅವನು ತಿಳಿದಿದ್ದಾನೆ, ಹೌದು. ಕೆಲವರೆಲ್ಲ ತಿಳಿದಿರುತ್ತಾರೆ, ಆದರೆ ತಿಳಿದವರು ಏನು ಮಾಡ್ಲಿಕ್ಕಾಗಲ್ಲ. ಅವರನ್ನು ಆಟ ಆಡಿಸೋರು ಬೇರೆ ಇರುತ್ತಾರೆ. ಬೇರೆಯವರು ಅವರನ್ನ ಕೆಲಸಕ್ಕೆ ಇಟ್ಟುಕೊಂಡು ಅವರು ಆಟ ಆಡಿಸ್ತಾ ಇರ್ತಾರೆ. ಯಜಮಾನನಾದವನು ಅವನು ತನ್ನ ಹತ್ತಿರ ಅಂತಹ ತಿಳಿದವರನ್ನ ಇಟ್ಟುಕೊಂಡು ಅವನು ಆಟ ಆಡ್ತಾ ಇರ್ತಾನೆ. ಹಾಗೆ ಇವನೆಲ್ಲ ತಿಳ್ಕೊಂಡಿದ್ದಾನೆ. ಇವನನ್ನು ಆಟ ಆಡಿಸೋರು ಯಾರು ಅಂತಂದ್ರೆ ಇವನು ಆಟ ಆಡಿಸ್ತಾನೆ ಹೊರತು ಇವನ್ನ ಆಟ ಆಡಿಸೋರು ಯಾರೂ ಇಲ್ಲ. ಅವನು ಅವನು ಸ್ವತಂತ್ರ, ಅವನಿಗೆ ನಿಯಾಮಕರಾದವರು ಯಾರಿಲ್ಲ. ಅವನು ಸ್ವಾಧೀನ, ಅವನಿಗೆ ಪ್ರೇರಕರಾದಂಥವ್ರು ಯಾರಿಲ್ಲ. ಇಂಥವನು ತಿಳಿದಿದ್ದಾನೆ, ಎಲ್ಲ ಗೊತ್ತಿದೆ, ಆದ್ರೆ ಯಾರಿಗೂ ಹೇಳೋದಿಲ್ಲ. ಕೆಲವರು ಹಾಗಿರುತ್ತಾರೆ, ಎಲ್ಲ ಗೊತ್ತಿರುತ್ತೆ ಆದ್ರೆ ಯಾರಿಗೂ ಹೇಳೋದಿಲ್ಲ. ಇವನು ಹಾಗಲ್ಲ. ಇವನು ದಿವ್ಯ ಜ್ಞಾನದ ಉಪದೇಶವನ್ನ ಮಾಡುತ್ತಾನೆ. ಯಾರಿಗೆ? ಬ್ರಹ್ಮದೇವರಿಗೆ ಮಾಡಿದ್ದಾನೆ, ವಾಯುದೇವರಿಗೆ ಮಾಡಿದ್ದಾನೆ. ಪ್ರೀತಿಯಿಂದ ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಅವರಿಗೆ ಪ್ರೀತಿಯಿಂದ ಉಪದೇಶವನ್ನು ಮಾಡಿದ್ದಾನೆ ಪರಮಾತ್ಮ. ಈ ಪರಮಾತ್ಮನನ್ನು ತಿಳಿಯೋದಕ್ಕೆ ಎಲ್ಲರೂ ಮೋಹಗೊಳ್ಳುತ್ತಾರೆ, ಅರ್ಥ ಆಗೋದಿಲ್ಲ. ಯಶೋದೆ ಇವನು ನನ್ನ ಮಗನಲ್ಲ, ಇವನು ದೇವರು ಅಂತ ತಿಳ್ಕೊಂಡು ಮರುಕ್ಷಣದಲ್ಲೇ ಕೃಷ್ಣನ ಮಂದಹಾಸವನ್ನು ನೋಡಿ ಮೋಹಿತಳಾಗಿ ಬಿಡುತ್ತಾಳೆ. ನನ್ನ ಮಗು ಅಂತ ಮುದ್ದು ಮಾಡ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಮೋಹಗೊಳ್ಳುತ್ತಾರೆ ಅವನ ಬಗ್ಗೆ. ಅಂಥವನು ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತಂದ್ರೆ ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ? 3 ರೀತಿಯ ಸೃಷ್ಟಿ ಇದೆ. ಒಂದು ಈಶ್ವರ ಸೃಷ್ಟಿ, ಒಂದು ಜೀವ ಸೃಷ್ಟಿ, ಮತ್ತೊಂದು ಜಡ ಸೃಷ್ಟಿ ಅಂತ 3 ಸೃಷ್ಟಿಗಳು. ಈಶ್ವರ ಸೃಷ್ಟಿ ಅಂದ್ರೆ ಪರಮಾತ್ಮನ ಸೃಷ್ಟಿ. ಪರಮಾತ್ಮನ ಸೃಷ್ಟಿ ಅಂತಂದ್ರೆ ಏನು ಅಂದ್ರೆ ದೀಪಾಂತರಂ ಯಥಾ. ಒಂದು ದೀಪ ಹಚ್ಚಿದೆ, ಇನ್ನೊಂದು ದೀಪ ಹಚ್ಚಬೇಕು. ಈ ಇದರಿಂದ ಅದನ್ನು ಹಚ್ತೇವೆ. ಹಚ್ಚಿದಾಗ ಈ ದೀಪ ಏನಾದರೂ ಕಡಿಮೆ ಆಗ್ತದ? ಆಗೋದಿಲ್ಲ. ಈ ದೀಪ ಏನು ಕಮ್ಮಿ ಆಗಿರುತ್ತದ? ಆಗಿರೋದಿಲ್ಲ. ಅದು ಕೂಡ ಪೂರ್ಣ ಆಗಿರುತ್ತದೆ, ಇದು ಪೂರ್ಣ ಆಗಿರುತ್ತದೆ. ಹಾಗೆ ಪರಮಾತ್ಮ ತನ್ನ ಒಂದು ರೂಪದಿಂದ ಮತ್ತೊಂದು ರೂಪವನ್ನ ತೆಗಿತಾನೆ. ನಾರಾಯಣ ಇದ್ದಾನೆ, ಅದರಿಂದ ವಾಸುದೇವ ಹೊರಬರುತ್ತಾನೆ, ಸಂಕರ್ಷಣ ಬರುತ್ತಾನೆ. ನಾರಾಯಣನೂ ಪೂರ್ಣನೇ ಆಗಿದ್ದಾನೆ, ವಾಸುದೇವನೂ ಪೂರ್ಣನೇ ಆಗಿದ್ದಾನೆ, ಸಂಕರ್ಷಣನೂ ಪೂರ್ಣನೇ ಆಗಿದ್ದಾನೆ. ಹೀಗೆ ಅವನ ಎಲ್ಲ ರೂಪಗಳೂ ಕೂಡ ಪೂರ್ಣಮದಃ ಪೂರ್ಣಮಿದಂ. ದೀಪದಿಂದ ದೀಪ ಬೆಳಗಿದಂತೆ ಪರಮಾತ್ಮನ ಒಂದು ರೂಪದಿಂದ ಹಲವು ರೂಪಗಳ ಆವಿರ್ಭಾವ ಆಗ್ತದೆ. ಎಲ್ಲವೂ ಪೂರ್ಣ, ಅದರಲ್ಲಿ ಯಾವುದರಲ್ಲೂ ಕೊರತೆ. ಜೀವನ ಸೃಷ್ಟಿ ಹೇಗೆ? ಸೂರ್ಯ ಮೇಲಿದ್ದಾನೆ, ಕೆಳಗಡೆ ಒಂದು ಸರೋವರ ಇದೆ. ಆ ಸರೋವರದಲ್ಲಿ ಸೂರ್ಯನ ಪ್ರತಿಬಿಂಬ ಮೂಡುತ್ತದೆ. ಹಾಗೆ ಆ ಪರಮಾತ್ಮನ ಪ್ರತಿಬಿಂಬರಾಗಿ ಜೀವರಿದ್ದಾರೆ. ಜೀವರು ಅಂತಂದ್ರೆ ಪರಮಾತ್ಮನ ಪ್ರತಿಬಿಂಬ. ಅವರಿಗೆ ಒಂದು ಶರೀರವನ್ನು ಕೊಡುತ್ತಾನೆ,
ಒಳಗೆ ಪರಮಾತ್ಮ ಅವನು ಏನು ಮಾಡ್ತಾನೆ, ತಾನು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಒಳಗೆ ನಿಂತು ಪರಮಾತ್ಮ ಹೇಳುವ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಅವನು ಬಿಂಬನಾಗಿ ಅವನು ಹೇಳ್ತಾ ಇದ್ದಾನೆ. ಇಲ್ಲೆಲ್ಲ ಆ ಪರಮಾತ್ಮನೇ ಬೇರೆ 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 ರೂಪಗಳಿಂದ ಒಳಗಿದ್ದಾನೆ. ಅಲ್ಲಿ ಒಳಗಿದ್ದು ಅವನು ಕೇಳ್ತಾನೆ, ಕೇಳಿಸುವಂತೆ ಮಾಡ್ತಾನೆ. ಹೇಗೆ ಆ ಸೂರ್ಯ ಹೀಗೆ ಸಂಚಾರ ಮಾಡ್ತಾ ಇದ್ದಂತೆ ಈ ಪ್ರತಿಬಿಂಬದ ಸಂಚಾರವೂ ಕೂಡ ಇರುತ್ತದೆ. ಅದರಂತೆ ಆ ಪರಮಾತ್ಮನಿಂದಾಗಿ ಈ ಜೀವನ ವ್ಯಾಪಾರಗಳೆಲ್ಲವೂ ಕೂಡ ಬಿಂಬ ಕ್ರಿಯೆಯ ಕ್ರಿಯಾವಾನ್, ಬಿಂಬನ ವ್ಯಾಪಾರದಿಂದ ಪ್ರತಿಬಿಂಬದ ವ್ಯಾಪಾರ. ಆ ರೀತಿಯಲ್ಲಿ ಜೀವನ ಸೃಷ್ಟಿ, ಅವರಿಗೆ ಶರೀರವನ್ನು ಕೊಡ್ತಾನೆ, ಅವನು ಒಳಗೆ ಪ್ರವೇಶ ಮಾಡ್ತಾನೆ, ಅವನು ಒಳಗೆ ನಿಂತು ವ್ಯಾಪಾರಗಳನ್ನು ಮಾಡ್ತಾನೆ, ಮಾಡಿಸ್ತಾ ಇದ್ದಾನೆ. ಈ ರೀತಿಯಲ್ಲಿ ಪರಮಾತ್ಮನ ವ್ಯಾಪಾರ. ಅದಾದ ಮೇಲೆ ಜಡಸೃಷ್ಟಿ. ಜಡಸೃಷ್ಟಿ ಹೇಗೆ ಅಂತಂದರೆ ಮೃದಾಂ ಯಥಾ ವಿನಿಮಯ, ಮಣ್ಣಿನಿಂದ ಮಡಿಕೆಯನ್ನು ಮಾಡುತ್ತೇವೆ. ಅಂದರೆ ಮಣ್ಣು ಮಡಿಕೆಯಾಗಿ ಪರಿಣಾಮವನ್ನು ಹೊಂದದೆ. ಹಾಗೆ ಒಂದೊಂದು ದ್ರವ್ಯದಿಂದ ಮತ್ತೊಂದರ ಪರಿಣಾಮ ಅದು ಆಗ್ತದೆ. ಈ ರೀತಿಯಲ್ಲಿ ಜಡಸೃಷ್ಟಿ ಅಂತ, ಜಡಸೃಷ್ಟಿ, ಜೀವಸೃಷ್ಟಿ, ಈಶ್ವರ ಸೃಷ್ಟಿ, ಈ ಎಲ್ಲ ಸೃಷ್ಟಿಗಳನ್ನು ಮಾಡ್ತಾ ಇರುವಂಥವನು ಅವನು. ಇಷ್ಟೆಲ್ಲ ಸೃಷ್ಟಿ ಮಾಡ್ತಾನೆ. ಏನದರಿಂದ ಅವನಿಗೆ ಉಪಕಾರ ಅಂತಂದರೆ ಪುರುಷಾ, ಅವನಿಗೆ ಯಾವ ಉಪಕಾರವೂ ಕೂಡ ಇಲ್ಲ. ಅವನು ಇದರಿಂದ ಯಾವ ಲಾಭವನ್ನು ಅವನು ಪಡಿಬೇಕಾಗಿಲ್ಲ. ಅಂಥವನು ಪರಮಾತ್ಮ. ಯತ್ರ ತ್ರಿಸರ್ಗ ಮೃಷಾ, ಅಂತಹ ಪರಮಾತ್ಮ, ಅವನಲ್ಲಿ ಮೋಸವೇ ಇಲ್ಲ. ನಿರಸ್ತ ಕುಹಕಂ, ಅತ್ಯಂತ ಸ್ವಚ್ಛನಾಗಿದ್ದಾನೆ, ಮೋಸ ಇಲ್ಲದಂಥವನು ಅಂತಹ ಪರಮಾತ್ಮ. ಈ ಭಾಗವತವನ್ನು ಕೇಳುವಾಗ, ಭಾಗವತದ ಅರ್ಥಾನುಸಂಧಾನ ಮಾಡುವಾಗ, ಭಾಗವತದ ಧರ್ಮಗಳ ಪಾಲನೆಯನ್ನು ಮಾಡುವಾಗ, ಭಾಗವತ ಧರ್ಮಗಳು ಅಂತ 30 ಧರ್ಮಗಳನ್ನು ಪ್ರಧಾನವಾಗಿ ಹೇಳಿದ್ದಾರೆ. 3 ಕಡೆ ಅದರ ಉಲ್ಲೇಖವನ್ನು ಮಾಡುತ್ತಾರೆ. ಒಂದು 3ನೇ ಸ್ಕಂಧ, ಮತ್ತೊಂದು 7ನೇ ಸ್ಕಂಧ, ಮತ್ತೊಂದು 11ನೇ ಸ್ಕಂಧ. 3 ಕಡೆಗಳಲ್ಲಿ ಆ ಧರ್ಮಗಳ ಉಪದೇಶವನ್ನು ಮಾಡುತ್ತಾರೆ. ಇದನ್ನು ಪಾಲನೆ ಮಾಡಿದರೆ ಪರಮಾತ್ಮ ಸಿಗುತ್ತಾನೆ. ಅದನ್ನು ಹೇಗೆ ಮಾಡಬೇಕು? ಕುಹಕ ಇರಬಾರ್ದು, ಮೋಸ ಇರಬಾರ್ದು. ನಮ್ಮಲ್ಲಿ ವಂಚನೆ, ನಾವು ವಂಚನೆಯನ್ನು, ಆತ್ಮವಂಚನೆಯನ್ನು ಮಾಡ್ತಾ ಇರ್ತೇವೆ, ಇನ್ನೊಬ್ಬರಿಗೆ ಮೋಸ ಮಾಡುತ್ತೇವೆ ಅಂತ ನಾವು ಮೋಸ ಮಾಡಿಕೊಳ್ತಾ ಇರ್ತೇವೆ. ಹಾಗೆ ಮೋಸ ಇಲ್ಲದಂತೆ ಧರ್ಮದ ಪಾಲನೆಯನ್ನು ಮಾಡಬೇಕು. ಪರಮಾತ್ಮ, ಅವನಲ್ಲಿ ಯಾವ ಮೋಸವೂ ಕೂಡ ಇಲ್ಲ, ಅವನಲ್ಲಿ ಕಪಟವೇ ಇಲ್ಲ. ಅಂಥವನು ಅಸಮರ್ಥನಾದ ವ್ಯಕ್ತಿ ಮೋಸ ಮಾಡಬೇಕು, ಸಿಟ್ಟು ಮಾಡಿಕೊಳ್ಳಬೇಕು, ಎಲ್ಲ ಆಸೆ ಪಡಬೇಕು, ಇದೆಲ್ಲ ಅಸಮರ್ಥನಾದವನು. ಅವನು ಸರ್ವತಂತ್ರ ಸ್ವತಂತ್ರ, ಅವನಿಗೆ ಯಾಕೆ ಸಿಟ್ಟು ಬರಬೇಕು? ಅವನು ಬಯಸಿದಂತೆ ಎಲ್ಲವನ್ನು ಮಾಡಬಲ್ಲ. ಹೀಗಾಗಿ ಅವನು ಯಾಕೆ ಮೋಸ ಮಾಡಬೇಕು? ಅವನಲ್ಲಿ ಅಂತಹ ಯಾವ ದೋಷವೂ ಕೂಡ ಇಲ್ಲ. ಅಂತಹ ಜ್ಞಾನಾನಂದಾತ್ಮಕನಾಗಿರುವ ಸತ್ಯಂ ಪರಂ ಸರ್ವೋತ್ತಮನಾಗಿರುವ ದೇವರ ಧ್ಯಾನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಆರಂಭ ಆಗ್ತದೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಇದರಲ್ಲಿ ಧರ್ಮದ ನಿರೂಪಣೆ, ಪರಮಾತ್ಮನ ನಿರೂಪಣೆಯನ್ನು ಭಾಗವತ ಬಹಳ ಸುಂದರವಾಗಿ ಮಾಡ್ತಾ ಇದೆ. ಮೋಸ ಇಲ್ಲದಂತಹ, ಹಾಗೆ ಮಾತ್ಸರ್ಯ ಇಲ್ಲದಂತಹ ಸಜ್ಜನರಿಗೆ ಇಂತಹ ಧರ್ಮ ಅದು ಅರ್ಥ ಆಗ್ತದೆ, ಅದರ ಪಾಲನೆಯನ್ನು ಮಾಡಲಿಕ್ಕಾಗ್ತದೆ. ಸಜ್ಜನರು ಅಂತಂದರೆ ಅವರಲ್ಲಿ ಮಾತ್ಸರ್ಯ ಇರೋದಿಲ್ಲಲ್ಲ. ಸಜ್ಜನರಲ್ಲಿಯೂ ಮಾತ್ಸರ್ಯ ಇರ್ತದಾ ಅಂತ ಕೇಳಿದರೆ ಕೆಲವೊಮ್ಮೆ ಸಜ್ಜನರಲ್ಲಿಯೂ ಮಾತ್ಸರ್ಯ ಇರ್ತದೆ. ಮಾತ್ಸರ್ಯ ಇದೆ ಅಂತಂದು ಮಾತ್ರಕ್ಕೆ ದುರ್ಜನರು ಅಂತಲ್ಲ, ಸಜ್ಜನರಾಗಿದ್ದಾರೆ, ಆದರೆ ಮಾತ್ಸರ್ಯಾದಿ ದೋಷಗಳಿವೆ. ಅರ್ಜುನ ಎಲ್ಲ ಪಾಂಡವರು ಎಲ್ಲರೂ ಕೂಡ ಹೋಗ್ತಾ ಇರುವಾಗ ಏಕಲವ್ಯನ ಚಾಣಾಕ್ಷತನವನ್ನು ನೋಡಿ ಅನ್ನಿಸ್ತು ಅರ್ಜುನನಿಗೆ, ನನಗೂ ಇಲ್ಲದೆ ಇರುವಂತಹ ವಿದ್ಯೆ ಏಕಲವ್ಯನಿಗಿದೆ ಅಲ್ವಾ ಅಂತ. ಏಕಲವ್ಯ ಬಾಣಪ್ರಯೋಗ ಮಾಡಿದ್ದಾನೆ. ನಾಯಿಯ ಬಾಯೊಳಗೆ ಬಾಣಪ್ರಯೋಗ. ಹೇಗೆ ಬಾಣಪ್ರಯೋಗ ಮಾಡಿದ್ದಾನೆ? 7 ಬಾಣಗಳನ್ನು ಬಿಟ್ಟಿದ್ದಾನೆ. 7 ಬಾಣಗಳನ್ನು ಬಿಟ್ಟಿದ್ದಕ್ಕೆ ಬಾಯಿ ಮುಚ್ಚಿದೆ. ಅಂದರೆ ಬಾಯಿ ತೆರೆದ ಬಾಯಿ ಅದು ಪೂರ್ತಿ ತುಂಬಿ ಹೋಗಿದೆ. ಹಾಗೆ ಅಂತ ಒಂದು ಬಾಣವೂ ಕೂಡ ಅದರ ಗಂಟಲು ಭಾಗಕ್ಕೆ ತಾಗಿ ರಕ್ತ ಬಂದಿಲ್ಲ, ಗಂಟಲು ಭಾಗಕ್ಕೆ ತಾಗಲಿಲ್ಲ.
7 ಬಾಣಗಳು ಒಳಗೆ ಹೋಗಿವೆ, ಹೀಗೆ ಹೋಗಿವೆ ಹೊರತು ಅದು ಒಳಗೆ ಹೋಗಿ ಗಂಟ್ಲಿಗೆ ತಾಗಲಿಲ್ಲ. ಅದು 7 ಬಾಣಗಳು ಬಾಯಿಯೊಳಗೆ ಹೋಗಿ ಸೇರಿಕೊಂಡಿವೆ, ಅದು ತಾಗಲಿಲ್ಲ, ಒಂದು ಹನಿ ರಕ್ತ ಬಂದಿಲ್ಲ, ಅದಕ್ಕೆ ಬಾಯಿ ತೆಗೆದು ಶಬ್ದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಶ್ಚರ್ಯ ಆಯ್ತು. ನನಗೂ ಇಲ್ಲದೇ ಇರುವಂತಹ ವಿದ್ಯೆ ಅವನಿಗಿದೆಯಲ್ಲ, ಅರ್ಜುನನಿಗಿದ್ದಂತಹ ವಿದ್ಯೆ ಅದು ಅದ್ಭುತವಾದದ್ದು. ಅದಕ್ಕಿಂತ ಆಶ್ಚರ್ಯ ಅವನಿಗೆ ಹೊಟ್ಟೆ ಕಿಚ್ಚು ಆಯ್ತು. ನನಗಿಂತ ಅವನಿಗೆ ಹೆಚ್ಚಿದಿಲ್ಲ. ಗುರುಗಳ ಹತ್ರ ಕೇಳ್ತಾನೆ, ನನಗಿಂತ ಅವನಿಗೆ ಹೆಚ್ಚಿದೆ, ನಿನ್ನನ್ನು ಮಾಡ್ತೇನೆ ಬಿಡಿ, ಹೆದರ್ಬೇಡ, ಅವನು ಇದ್ದಾನೆ, ಜೋರಿದ್ದಾನೆ, ಆಯ್ತು ಅವನಿಗೆ ನಿನಗಿಂತ ಕಮ್ಮಿ ಮಾಡ್ತೇನೆ ಅಂತ. ಅದು ಗುಣನೋ ದೋಷನೋ ಬೇರೆ ವಿಷಯ. ಏಕಲವ್ಯನ ವಿಷಯದಲ್ಲಿ ತುಂಬ ಜನರಿಗೆ ಸಂದೇಹ ಇದೆ. ಏಕಲವ್ಯ ಮೋಸವನ್ನ ಮಾಡಿ ಅವನ ಕೈ ಬೆರಳನ್ನ ತೆಗೆದು ಅವನು ದ್ರೋಣಾಚಾರ್ಯರಲ್ಲಿ ಭಕ್ತಿಯನ್ನು ಮಾಡಿ ಅವನು ವಿದ್ಯೆಯನ್ನು ಪಡ್ಕೊಂಡ. ದ್ರೋಣಾಚಾರ್ಯ ಹೇಳಿಕೊಡ್ಲಿಲ್ಲ. ಹೇಳಿಕೊಡದೇ ಇದ್ರೂ ಕೂಡ ದ್ರೋಣಾಚಾರ್ಯ ಪ್ರತಿಮೆಯನ್ನು ಮಾಡಿ ಅದನ್ನೇ ಎದುರಿನಲ್ಲಿ ಇಟ್ಟುಕೊಂಡು ಅಷ್ಟೆಲ್ಲ ಅಭ್ಯಾಸ ಮಾಡಿ ವಿದ್ಯೆಯನ್ನು ಪಡ್ಕೊಂಡವನು. ಹಾಗೆ ವಿದ್ಯೆಯನ್ನು ಪಡ್ಕೊಂಡವನನ್ನೂ ಕೂಡ ತಿರಸ್ಕಾರ ಮಾಡಿ ಅವನ ಹೆಬ್ಬೆರಳನ್ನೇ ತೆಗೆದು ಇನ್ನೂ ಕೂಡ ಅವನಿಗೆ ಮೋಸ ಮಾಡಿದ್ದಲ್ವ, ಗುರುದಕ್ಷಿಣೆ ಅಂತ ಹೇಳಿ ಬೆರಳನ್ನೇ ತೆಗೆದು ಮೋಸ ಮಾಡಿದ್ದಲ್ವ ಅಂತಂದ್ರೆ, ಅದಕ್ಕೆ ನಮ್ಮಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ, ಎಲ್ಲೋ ಸ್ವಲ್ಪ ಸ್ವಲ್ಪ ಓದಿಬಿಡೋ, ಸ್ವಲ್ಪ ಸ್ವಲ್ಪ ಕೇಳಿಬಿಡೋದು ಸಮಸ್ಯೆ ಆಗುತ್ತೆ. ಸ್ವಲ್ಪನೇ ಕೇಳಿಬಿಡೋದು ಇದು ಸಮಸ್ಯೆ. ಏಕಲವ್ಯ ಹೌದು, ಅಂತಹ ವಿದ್ಯಾವಂತ ಹೌದು, ಆದರೆ ಏಕಲವ್ಯ ಅವನ ಬೆರಳನ್ನ ಯಾಕೆ ತೆಗೆದ್ರು ದ್ರೋಣಾಚಾರ್ಯರು? ಅರ್ಜುನನ್ನ ಅವನಿಗಿಂತ ದೊಡ್ಡವನು ಮಾಡಬೇಕು ಮತ್ತೊಂದು ಅಂತನ್ನೋದಕ್ಕಿಂತಲೂ ಕೂಡ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಏಕಲವ್ಯ ಅವನು ದುಷ್ಟ, ಅಯೋಗ್ಯ, ಅವನು ಪೈಶಾಚ ವಿದ್ಯೆಗಳನ್ನೆಲ್ಲ ಪಡೆದಿದ್ದ. ಅವನು ದ್ರೋಣಾಚಾರ್ಯರ ಹತ್ರ ಅಸ್ತ್ರಶಸ್ತ್ರ ಪಡಿಬೇಕು ಅಂತ ಬಂದ, ಇವರು ಆಗಲ್ಲ ಅಂತ ಹೇಳಿದ್ರು, ಪ್ರತಿಮೆಯನ್ನು ಮಾಡಿಕೊಂಡು ಕಲ್ತ. ಅಷ್ಟು ಮಾತ್ರ ಅಲ್ಲದೆ ಅನೇಕ ಪಿಶಾಚಿ ವಿದ್ಯೆಗಳನ್ನು ಕೂಡ ಕಲ್ತಿದ್ದ. ವಶೀಕರಣ ಮತ್ತೊಂದು ಅಂಥದ್ದೆಲ್ಲವೂ ಕೂಡ ಬೇಕಾದಷ್ಟು ಅವನಿಗಿತ್ತು. ಇರ್ಲಿ ಬಿಡಿ ಅಂತಂದ್ರೆ ಹಾಗಲ್ಲ, ಅವನು ದುಷ್ಟ. ಅವನು ಜರಾಸಂಧನಿಗೆ ಬೆನ್ನೆಲುಬಾಗಿ ನಿಲ್ತಾನೆ. ದುಷ್ಟರಾದವರಿಗೆ ಇವತ್ತು ಇಂಜಿನಿಯರಿಂಗ್ ಶಿಕ್ಷಣ ಅಂತ ಹೇಳಿ ಎಲ್ಲರಿಗೂ ಕೂಡ ಕೊಟ್ಟು ಏನಾಗುತ್ತೆ, ಉಗ್ರಗಾಮಿಗಳು ಕೂಡ ಇಂಜಿನಿಯರಿಂಗ್ ಶಿಕ್ಷಣ ಪಡೆದು ಅವರು ಏನ್ ಮಾಡ್ತಾರೆ, ರಾಷ್ಟ್ರಘಾತಕವಾದ ಕೆಲಸವನ್ನು ಮಾಡ್ತಾರೋ ಇಲ್ಲ. ಆದ್ರಿಂದ ವಿದ್ಯೆಯನ್ನು ಕೊಡುವಾಗ ಬಹಳ ಜಾಗರೂಕತೆಯಿಂದ ವಿದ್ಯೆಯನ್ನು ಕೊಡಬೇಕು. ಇವನು ಅದಕ್ಕೆ ಅರ್ಹನಾಗಿದ್ದಾನೋ ಇಲ್ಲ, ಇದರ ಸದ್ವಿನಿಯೋಗವನ್ನು ಮಾಡ್ತಾನೋ ದುರ್ವಿನಿಯೋಗವನ್ನು ಮಾಡ್ತಾನೋ ಅವನು ಅನ್ನೋದನ್ನು ನೋಡಬೇಕೋ ಬೇಡ, ಅದನ್ನೋದನ್ನು ಗಮನಿಸಿ. ದ್ರೋಣಾಚಾರ್ಯರಿಗೆ ಆ ಭಾವನೆ ಇದೆಯಾ? ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನಿಗೆ ವಿದ್ಯೆಯನ್ನು ಹೇಳಿಕೊಡ್ತಾರೆ. ಧೃಷ್ಟದ್ಯುಮ್ನ ಯಾರು? ಧೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕೆ. ಅವರಪ್ಪ ದ್ರುಪದ ರಾಜ ಸಂಕಲ್ಪ ಮಾಡ್ತಾನೆ, ಈ ಅರ್ಜುನನನ್ನ ಮದುವೆಯಾಗುವಂತಹ ಹೆಣ್ಣು ಬೇಕು, ದ್ರೋಣರನ್ನ ಕೊಲ್ಲುವಂತಹ ಮಗ ಬೇಕು, ಗಂಡು ಬೇಕು, ಅಂತಹ ಒಂದು ಹೆಣ್ಣು ಒಂದು ಗಂಡು ನನಗೆ ಮಕ್ಕಳಾಗಿ ಬರಬೇಕು ಅಂತ ಕೇಳ್ಕೊಳ್ತಾನ. ಯಾಜೋಪಯಾಜರು ಯಾಗವನ್ನು ಮಾಡಿಸಿ ಇಬ್ಬರು ಮಕ್ಕಳು ಹುಡ್ತಾರೆ. ಒಬ್ಳು ದ್ರೌಪದಿ ದೇವಿ ಮತ್ತೆ ಧೃಷ್ಟದ್ಯುಮ್ನ ಯಾಗದಿಂದಲೇ ಬರ್ತಾರೆ. ಆ ಧೃಷ್ಟದ್ಯುಮ್ನ ಹುಟ್ಟಿದ್ದೇನೆ ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕೆ ಅನ್ನೋದು ದ್ರೋಣಾಚಾರ್ಯರಿಗೆ ಗೊತ್ತು. ಆ ಧೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಹತ್ರನೇ ಶಸ್ತ್ರಾಭ್ಯಾಸಕ್ಕೆ ಅಂತ ಬರ್ತಾನೆ. ಬಂದ್ರಪ್ಪ ಹೇಳ್ಕೊಡ್ತೇನೆ ಅಂತ. ಅಂದ್ರೆ ಈ ಧೃಷ್ಟದ್ಯುಮ್ನ ದುಷ್ಟ ಅಲ್ಲ, ತನ್ನ ಕೊಲ್ತಾನೆ ಹೋದೋ, ನನ್ನನ್ನು ಕೊಲ್ಲೋದು ಬೇರೆ, ಆದ್ರೆ ರಾಷ್ಟ್ರಘಾತಕವಾದ ಕೆಲಸವನ್ನು ಮಾಡುವನಲ್ಲ. ಇವನು ಒಳ್ಳೆ ವ್ಯಕ್ತಿ, ಇವನಿಗೆ ವಿದ್ಯೆಯನ್ನು ಹೇಳ್ಕೊಡೋಣ ಅಂತ. ಏಕಲವ್ಯ ತನಗೇನು ಮಾಡಲ್ಲ, ಬಾರಿ ಭಕ್ತಿಯನ್ನು ಮಾಡ್ತಾನೆ. ಅವನು ಭಕ್ತಿಯನ್ನೇ ಮಾಡ್ತಾ ಇದ್ದಾನ. ಅವನು ಭಕ್ತಿಯನ್ನು ಮಾಡಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ, ಆದ್ರೆ ಅವನಿಗೆ ಹೇಳ್ಕೊಡಬಾರದು. ಅವನು ಭಕ್ತಿಯನ್ನು ಮಾಡ್ತಾನೋ ಅಥವಾ ದ್ವೇಷವನ್ನು ಮಾಡ್ತಾನೋ ಬೇರೆ ವಿಷಯ, ಆದ್ರೆ ಇವನು ರಾಷ್ಟ್ರಘಾತಕನೋ ರಾಷ್ಟ್ರಕ್ಕೆ ಹಿತಕಾರಿ ಅದು ಬೇಕಲ್ವ. ಇದು ಹೇಳ್ಕೊಡ್ತಾ ಇರೋದು ಕ್ಷಾತ್ರವಿದ್ಯೆಯನ್ನ, ಶಸ್ತ್ರವಿದ್ಯೆಯನ್ನ ರಾಷ್ಟ್ರ ರಕ್ಷಣೆ ಮಾಡುವಂಥವ್ರಿಗೆ ಹೇಳ್ಕೊಡ್ಬೇಕಾ, ಉಗ್ರಗಾಮಿಗಳಿಗೆ ಹೇಳ್ಕೊಡ್ಬೇಕು? ಇದನ್ನು ವಿಚಾರ ಮಾಡಬೇಕು. ಹಾಗೆ ಈ ಭಾಗವತ ಗ್ರಂಥ ಸಜ್ಜನರಾದವರಿಗೆ ದಕ್ತದೆ. ಅದರಲ್ಲೂ ಸಜ್ಜನರಾದಂಥವ್ರು ಯಾರು? ನಿರ್ಮತ್ಸ, ಹೃದಯದಲ್ಲಿ ಕಲ್ಮಶ ಇರಬಾರದು, ಯಾವ ಮಾತ್ಸರಿಯಾದಿ ದೋಷಗಳು ಕೂಡ ಇರಬಾರದು. ಅಂತಹ ನಿಷ್ಕಲ್ಮಶ ಹೃದಯರಾದಂತಹ ಸಜ್ಜನರಿಗೆ ಈ ಭಾಗವತ ಇದು ಪ್ರಿಯವಾಗ್ತದೆ, ಅದು ದಕ್ಕತ್ತೆ ಅಂತ ಹೇಳ್ತಾರೆ. ಕೇಳೋದು ಬೇರೆ, ಅದು ದಕ್ಕೋದು ಬೇರೆ. ಅದು ಕೇಳಿದ ಮೇಲೆ ಅದು ಹೃದಯದ ಆಗಬೇಕಲ್ಲ. ಅದಾಗಬೇಕು ಅಂತಂದ್ರೆ ಅಂತಹ ಸದ್ಗುಣಗಳು ಇರಬೇಕು, ವಿಷ್ಣು ಭಕ್ತಿ ಇರಬೇಕು, ಅದರ ಜೊತೆಯಲ್ಲಿ ಸದ್ಗುಣಗಳು, ಒಳ್ಳೆಯ ಗುಣಗಳು, ಮಾತ್ಸರಿಯಾದ ದೋಷಗಳು ಇರಬಾರದು.
ಅಂತಹ ಸಜ್ಜನರಿಗೆ ಈ ಭಾಗವತ ಅದು ಹಿಡಿಯತ್ತೆ ಅಂತ ಹೇಳ್ತಾ, ಈ ಭಾಗವತವನ್ನು ಕೇಳೋದ್ರಿಂದ ಏನಾಗತ್ತೆ? ಮೊದಲಿಗೆ ಈ ಭಾಗವತವನ್ನು ಕೇಳ್ತಾ ಇದ್ರೆ ಸದ್ಯೋ ಹೃದಯವರುದ್ಯತೆತ್ರ ಕೃತಿಭಿ, ದೇವರು ಬಂದು ಕೊಡ್ತಾನೆ. ಎಲ್ಲಿ? ಹೃದಯದಲ್ಲಿ ದೇವರು ಬಂದು ಕೊಡ್ತಾನೆ. ಸದ್ಯ ತತ್ಕ್ಷಣ ಅಂತಾರೆ. ಸದ್ಯ ಅಂತಂದ್ರೆ ಏನು? ಕೂಡಲೇ ಭಾಗವತವನ್ನು ಕೇಳ್ತಾ ಇದ್ರೆ ಕೂಡಲೇ ದೇವರು ಬಂದು ಹೃದಯದಲ್ಲಿ ಕೊಡ್ತಾನೆ. ತತ್ಕ್ಷಣ ಅಂತಂದ್ರೆ ಏನು? ಕೂಡಲೇ ಅಂತ ಅರ್ಥ. ಸದ್ಯ ಅಂತಲೂ ಹೇಳಿದ್ದಾರೆ, ತತ್ಕ್ಷಣ ಅಂತಲೂ ಹೇಳಿದ್ದಾರೆ. ಯಾಕೆ ಹೇಳಿದ್ದನ್ನೇ ಪುನಃ ಪುನಃ ಹೇಳ್ತಾರೆ ಅಂದ್ರೆ, ಭಕ್ತರು ಎಲ್ಲರೂ ಒಂದೇ ರೀತಿ ಇರಲ್ಲ. ಕೆಲವರ ಮನಸ್ಸಿನಲ್ಲಿ ಸ್ವಲ್ಪ ದೋಷ ಇರುತ್ತದೆ, ಕೆಲವರ ಹೃದಯ ಅತ್ಯಂತ ಪರಿಶುದ್ಧವೇ ಆಗಿರುತ್ತದೆ. ಯಾರ ಹೃದಯ ಅತ್ಯಂತ ಪರಿಶುದ್ಧವೇ ಆಗಿದೆ, ಮೊದಲೇ ವಿಷ್ಣು ಭಕ್ತರೇ ಆಗಿದ್ದಾರೆ, ಅಂತಹ ದೇವತೆಗಳು ಭಾಗವತವನ್ನು ಕೇಳಿದರೆ ಅವರಿಗೆ ತತ್ಕ್ಷಣ ಒಂದು ಕ್ಷಣ ವಿಳಂಬವೂ ಕೂಡ ಇಲ್ಲ, ಕೂಡಲೇನೆ ಪರಮಾತ್ಮ ಬಂದು ಹೃದಯದಲ್ಲಿ ಕೊಡ್ತಾನಂತೆ. ಇನ್ನು ಸಜ್ಜನರಿದ್ದಾರೆ, ಸ್ವಲ್ಪ ದೋಷ ಇದೆ, ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ? ಅವನು ಬರ್ತಾನೆ, ದೋಷ ಮಾರ್ಜನೆ ಆದ ಮೇಲೆ ಅವನ ಹೃದಯಕ್ಕೆ ಬರ್ತಾನೆ. ದೋಷ ಮಾರ್ಜನೆ ಆಗುವಲ್ಲಿಯ ತನಕ ಬರೋದಿಲ್ಲ. ಆದ್ದರಿಂದ ಸದ್ಯ ಸ್ವಲ್ಪ ನಿಧಾನ. ಹೀಗೆ ಕೆಲವರು ಪರಮ ಭಾಗವತರು, ಭಗವದ್ಭಕ್ತರು ಯಾರಿದ್ದಾರೆ ಅವರಿಗೆ ಭಾಗವತವನ್ನು ಕೇಳ್ತಾ ಇದ್ದಂತೆಯೇ ಮೈ ಮರೆತು ಬಿಡುತ್ತಾರೆ, ಅಂತಹ ಸಜ್ಜನರು ಇದ್ದಾರೆ. ಇನ್ನು ಕೆಲವರಿಗೆ ಕ್ರಮವಾಗಿ ನಿಧಾನವಾಗಿ ಪರಮಾತ್ಮ ಹೃದಯದಲ್ಲಿ ಬಂದು ಕೊಡುತ್ತಾನೆ. ಇಂತಹ ಶ್ರೀಮದ್ ಭಾಗವತ ಶುಕಾಚಾರ್ಯರು ಗಿಳಿ ಕಚ್ಚಿದ ಹಣ್ಣು ಅತ್ಯಂತ ಸಿಹಿಯಾದರೆ ಮಾತ್ರ ಗಿಳಿ ಮುಟ್ಟುತ್ತೆ, ಇಲ್ಲಾಂದ್ರೆ ಮುಟ್ಟೋದಿಲ್ಲ. ಅಂತಹ ಸಿಹಿಯಾದ ಹಣ್ಣು ಇದು. ವೇದ ಎಂಬುವಂತಹ ವೃಕ್ಷದಿಂದ ಬಂದಂತಹ ಹಣ್ಣು, ಅದರ ಸಾರ ಭಾಗ. ಅದರಲ್ಲಿಯೂ ಕೂಡ ಅದರಲ್ಲಿ ಗೊರಟಿಲ್ಲ, ಸಿಪ್ಪೆ ಇಲ್ಲ, ಅದು ಪೂರ್ಣವಾಗಿ ಹಣ್ಣೆ, ರಸವೇ. ಅಂತಹ ರಸವತ್ತಾದಂತಹ ಈ ಶ್ರೀಮದ್ ಭಾಗವತ, ಇದರ ಪಾನವನ್ನು ಮಾಡಬೇಕು ಅಂತ ಇದು ರಸಾಯನ ಸಿದ್ಧ ಆಗಿಬಿಟ್ಟಿದೆ. ಅಂತಹ ಸಿದ್ಧವಾದ ರಸಾಯನ, ಇದಕ್ಕೆ ಮತ್ತೇನು ಬೆರೆಸಬೇಕಾಗಿಲ್ಲ, ಇನ್ನು ಯಾವ ಬೆರಕೆಯನ್ನು ಮಾಡಬೇಕಾಗಿಲ್ಲ, ಅಂತಹ ರಸಾಯನ ಸಿದ್ಧವಾಗಿದೆ. ಅಂತಹ ಭಾಗವತಾಮೃತವನ್ನ ಪಾನ ಮಾಡಿ. ಎಲ್ಲಿಯ ತನಕ? ಆಲಯಂ ಅಂತಂದ್ರೆ, ಲಯ ಅಂದ್ರೆ ಮರಣ, ಮರಣದ ತನಕವೂ ಕೂಡ ಭಾಗವತವನ್ನು ಒಂದು ಸತಿ ಸಪ್ತಾಹ ಕೇಳಿಬಿಟ್ಟಿದ್ದೇವೆ, ಜೀವನದಲ್ಲಿ ಸಾಕಾಗೋದಿಲ್ಲ, ಕೇಳ್ತಾ ಇರಬೇಕು, ಮತ್ತೆ 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 ಕೇಳ್ತಾ ಇರಬೇಕು. ಎಲ್ಲಿಯ ತನಕ? ಸಾಯುವಲ್ಲಿಯ ತನಕ ಕೇಳಬೇಕು. ಆಮೇಲೆ ಸಾಕ ಅಂದ್ರೆ ಜನ್ಮಾಂತರದಲ್ಲೂ ಕೇಳಿ. ಎಲ್ಲಿಯ ತನಕ? ಮೋಕ್ಷದ ತನಕವೂ ಕೂಡ. ಆಲಯಂ, ಮೋಕ್ಷದ ತನಕವೂ ಕೂಡ ಈ ಭಾಗವತ ಶ್ರವಣವನ್ನು ಮಾಡಬೇಕು. ಅಂತಹ ಪವಿತ್ರವಾದ ಭಾಗವತದ ಚಿಂತನೆಯನ್ನ ನಾಳೆ ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ, ಇವತ್ತಿನ ಕಥಾಭಾಗದ ಚಿಂತನೆಯನ್ನ ಭಗವಂತನ ಪಾದಕಮಲಗಳಿಗೆ ಅರ್ಪಣೆ ಮಾಡೋಣ. ಶ್ರೀ ಗುರು ಮಧ್ವೇಶ ಹರೇ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋ ಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ. ಪ್ರೀಣಯಾನೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣ ಶ್ರೀವತ್ಸವಸ್ತುವದನೋ ಯಶೋದಾವತ್ಸರೋ ಹರಿ ಚತುರ್ಭುಜಾತ್ಮಜಕ್ರಾಸಿಗಲಾಶಂಕಾಶಿಲಾಯುಧಃ ದೇವಕೀನಂದ ಶ್ರೀಶುರಂದ ಗುರುಪ್ರಿಯಪ್ರಧಾಯ ಮನಾಮೇಘ ಸಂಹಾರಿಗೋರಪ್ರತ್ಯಯಾನಿಜಃ ಭೂತನಾ ಜೀವಿತ ಹರಿ ಜಗಡಾಸುರಪುಣ್ಯಾನಂದ ವ್ರಜನಾನಂದ. ಇದು ಕೊಳ್ಳಿಕ್ಕಿದ್ರೆ ನವನೀತಯುಕ್ತಾಂಗೋ ನವನೀತೋನಕಃ ನವನೀತ
ಗೋಪಾಲಸ್ವಕಾರತಃ ಜೋ ನಿರಂಜನಃ ಕೃಮ್ಯನೋದನಃ ಸಹಸ್ರಾನಾಂ ಸ್ವಾಮಿ ಅನಂತ ಸಂಚಾರಿ ಶ್ರೀರಾಮಗುರುನಃ. ನಾಳೆ ಇದೇ ಟೈಮಲ್ಲಿ ನಾಳೆ ಸ್ವಲ್ಪ ಬೇಗ ಬರ್ತೇನೆ. ಇವತ್ತು ಹೊರಡುವಾಗ ನಾವು ಮನೆಗೆ ಬಂದು ಹೀಗಾಗಿ ಒಂದು ಅರ್ಧ ಗಂಟೆ ತಡ ಆಯ್ತು. ನಾಳೆ 5:15ಗೆ ಸರಿಯಾಗಿ ಬರ್ತೇನೆ.